ಇದೊಂದು ವಿಶಿಷ್ಟವಾಗಿರುವಂತಹ ವಿಷಯವಾಗಿದ್ದು ಪ್ರತಿ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ 7 ರಿಂದ 8 ಪ್ರಶ್ನೆಗಳನ್ನ ಅಥವಾ 10 ಪ್ರಶ್ನೆಗಳನ್ನ ಈ ಒಂದು ಸ್ಪರ್ಧಾತ್ಮಕ ಯುಗಕ್ಕೆ ಸಂಬಂಧಪಟ್ಟಂತ ಕ್ವಶನ್ಗಳನ್ನ ಕೇಳ್ತಾ ಬರ್ತಾನೆ. ಒಂದ್ ಕಾಲದಲ್ಲಿ ಅರ್ಥಶಾಸ್ತ್ರ ಅನ್ನುವಂಥದ್ದು ಆ ಕಾನ್ಸೆಪ್ಟೇ ಇರಲಿಲ್ಲ. ಅರ್ಥಶಾಸ್ತ್ರ ಆರಂಭದಲ್ಲಿ ಯಾವ ವಿಷಯದ ಒಂದು ಭಾಗವಾಗಿತ್ತು? ಅರ್ಥಶಾಸ್ತ್ರ ಯಾವ ವಿಷಯದ ಒಂದು ಭಾಗವಾಗಿತ್ತು? ಇತಿಹಾಸದ ಒಂದು ಭಾಗವಾಗಿತ್ತು, ರಾಜ್ಯಶಾಸ್ತ್ರದ ಒಂದು ಭಾಗವಾಗಿತ್ತು, ಸಂಖ್ಯಾಶಾಸ್ತ್ರದ ಒಂದು ಭಾಗವಾಗಿತ್ತು, ಸಮಾಜಶಾಸ್ತ್ರದ ಒಂದು ಭಾಗವಾಗಿತ್ತು. ಯಾರು ಹೇಳ್ತಾರೆ ನೋಡೋಣ? ಅರ್ಥಶಾಸ್ತ್ರ ಆರಂಭದಲ್ಲಿ ಯಾವ ವಿಷಯದ ಒಂದು ಭಾಗವಾಗಿತ್ತು? ಅರ್ಥಶಾಸ್ತ್ರ ಎಂಬುದು ಯಾವ ವಿಷಯದ ಒಂದು ಭಾಗವಾಗಿತ್ತು? ವೆರಿ ಗುಡ್. ಅರ್ಥಶಾಸ್ತ್ರ ಎಂಬುದು ಆರಂಭದಲ್ಲಿ ರಾಜ್ಯಶಾಸ್ತ್ರದ ಒಂದು ಭಾಗವಾಗಿ ಸೇವೆ ಮಾಡ್ತಾ ಇತ್ತು. ಕರೆಕ್ಟ್? ಇದು ರಾಜ್ಯಶಾಸ್ತ್ರದ ಒಂದು ಭಾಗವಾಗಿ ಸೇವೆ ಮಾಡ್ತಿತ್ತು. ಈ ರಾಜ್ಯಶಾಸ್ತ್ರದಿಂದ ಅರ್ಥಶಾಸ್ತ್ರವನ್ನು ಬೇರ್ಪಡಿಸಿದವರು ಯಾರು ಅಂತಂದ್ರೆ ಆಡಮ್ ಸ್ಮಿತ್ ಅವರು ಬೇರ್ಪಡಿಸ್ತಾರೆ. ಆಡಮ್ ಸ್ಮಿತ್ ಅವರು ಬೇರ್ಪಡಿಸ್ತಾರೆ. ಅದಕ್ಕೆ ಆಡಮ್ ಸ್ಮಿತ್ ಅವರನ್ನು ಏನಂತ ಕರೀತಾರೆ ಅಂದ್ರೆ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಯಾರನ್ನ ಅರ್ಥಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತಾರಂದ್ರ ಆಡಮ್ ಸ್ಮಿತ್ ಅವರನ್ನ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಇವರು ಒಂದು ಗ್ರಂಥವನ್ನು ಬರೀತಾರೆ. ಇವರು ಬರೆದ ಗ್ರಂಥದ ಹೆಸರೇನು? ಆಡಮ್ ಸ್ಮಿತ್ ಅವರು ಬರೆದ ಗ್ರಂಥದ ಹೆಸರೇನು? ಎಕ್ಸಲೆಂಟ್. ದ ವೆಲ್ತ್ ಆಫ್ ನೇಷನ್ ಅನ್ನುವಂತ ಗ್ರಂಥವನ್ನು ಬರೆದರು. ದ ವೆಲ್ತ್ ಆಫ್ ನೇಷನ್. ಇವರು ಬರೆದ ಪ್ರಚಲಿತವಾದ ಕೃತಿ ಯಾವುದಂದ್ರ ರಾಷ್ಟ್ರಗಳ ಸಂಪತ್ತು. ರಾಷ್ಟ್ರಗಳ ಸಂಪತ್ತು, ದ ವೆಲ್ತ್ ಆಫ್ ನೇಷನ್. ಹಾಗಾದ್ರೆ ದ ವೆಲ್ತ್ ಆಫ್ ನೇಷನ್ ಗ್ರಂಥವನ್ನು ಬರೆದ ವರ್ಷ ಯಾವುದು? ಯಾವ ವರ್ಷ ಬರೆದ ದ ವೆಲ್ತ್ ಆಫ್ ನೇಷನ್ ಅನ್ನುವಂತ ಗ್ರಂಥ? ಎಕ್ಸಲೆಂಟ್. 1776 ಈ ಗ್ರಂಥವನ್ನು ಬರೀತಾರೆ ನೋಡಿ. 1770 ಈ ದ ವೆಲ್ತ್ ಆಫ್ ನೇಷನ್ ಅನ್ನುವಂತ ಗ್ರಂಥವನ್ನು ಬರೀತಾರೆ. ಹಾಗಾದ್ರೆ ದ ವೆಲ್ತ್ ಆಫ್ ನೇಷನ್ ಎಂಬ ಗ್ರಂಥದಲ್ಲಿ ಇವರು ಮಂಡಿಸಿದ ಸಿದ್ಧಾಂತ ಯಾವುದು? ಅಲ್ಲ, ರಾಘವೇಂದ್ರ ಅವರೇ. ಇವರು ಮಂಡಿಸಿದ ಸಿದ್ಧಾಂತ ಯಾವುದಂದ್ರೆ ಸಂಪತ್ತಿನ ಸೋರಿಕೆ ಸಿದ್ಧಾಂತ. ಸಂಪತ್ತಿನ ಸೋರಿಕೆ ಸಿದ್ಧಾಂತ. ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ನೋಡಿ. ಇವರು ಮಂಡಿಸಿದ ಸಿದ್ಧಾಂತದ ಹೆಸರು ಏನಂದ್ರ ಸಂಪತ್ತಿನ ಸೋರಿಕೆ ಸಂಪತ್ತಿನ ವ್ಯಾಖ್ಯೆ. ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಂತಂದ್ರೆ ದಾದಾಬಾಯಿ ನವರೋಜಿ ಅವರು ಸಂಪತ್ತಿನ ವ್ಯಾಖ್ಯೆಯನ್ನು ಮಂಡಿಸ್ತಾರೆ. ಸಂಪತ್ತಿನ ವ್ಯಾಖ್ಯೆಯನ್ನು ಮಂಡಿಸ್ತಾರೆ. ಆ ಸಂಪತ್ತಿನ ವ್ಯಾಖ್ಯಾದಲ್ಲಿ ಇವರು ಹೇಳಿದಂತ ಸಿದ್ಧಾಂತ ಏನು ಅಂತಂದ್ರ ಅರ್ಥಶಾಸ್ತ್ರ ಎಂದರೆ ಸಂಪತ್ತನ್ನು ಅರಿಸುವ ಶಾಸ್ತ್ರ ಅಂತ ಹೇಳ್ತಾರ ಅವರು. ಸಂಪತ್ತನ್ನು ಅರಿಸುವ ಶಾಸ್ತ್ರ. ಅರಿಸು ಅಂದ್ರೆ ಏನು? ತಿಳಿಸುವಂತ ಅರ್ಥ. ಸಂಪತ್ತನ್ನು ತಿಳಿಸುವ ಶಾಸ್ತ್ರವನ್ನೇ ಅರ್ಥಶಾಸ್ತ್ರ ಅಂತ ಕರೆದವ್ರು ಯಾರಂದ್ರೆ ಆಡಮ್ ಸ್ಮಿತ್. ಸಂಪತ್ತನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನ ಅರ್ಥಶಾಸ್ತ್ರ ಅಂತ ಕರೆದವರು ಆಡಮ್ ಸ್ಮಿತ್. ಇವರನ್ನ ಸಂಪ್ರದಾಯದ ಅರ್ಥಶಾಸ್ತ್ರಜ್ಞರು ಅಂತ ಕರೀತಾರೆ. ಇವರಿಗೆ ಸಾಕಷ್ಟು ಜನ ಬೆಂಬಲ ಕೊಟ್ಟರು ಆ ಸಮಯದಲ್ಲಿ. ಹೌದು, ನೀವು ಹೇಳಿದ ಸಿದ್ಧಾಂತ ಅಂದ್ರೆ ಇವ್ರು ಏನ್ ಹೇಳ್ತಾರಂದ್ರ ಮನುಷ್ಯನ ಮುಖ್ಯ ಗುರಿ ಸಂಪತ್ತನ್ನು ಗಳಿಸುವುದಾಗಿದೆ. ಸಂಪತ್ತನ್ನು ಗಳಿಸುವುದಾಗಿದೆ. ಮನುಷ್ಯನ ಪ್ರಮುಖವಾಗಿರುವಂತ ಗುರಿ ಇದೆಯಲ್ಲ, ಮಾನವನ ಪ್ರಮುಖವಾಗಿರುವಂತ ಗುರಿ ಸಂಪತ್ತನ್ನ ಗಳಿಸುವುದಾಗಿದೆ. ಸಂಪತ್ತನ್ನ ಗಳಿಸುವುದೇ ಮನುಷ್ಯನ ಮುಖ್ಯ ಗುರಿ. ಆ ಸಂಪತ್ತನ್ನ ಗಳಿಸುವ ಜೊತೆಗೆ ಅದನ್ನ ಯಾವ ತರ ಅನುಭೋಗಿಸ್ಬೇಕು? ಅನುಭೋಗ. ಸಂಪತ್ತನ್ನ ಬರೀ ಸಂಪತ್ತು ಗಳಿಸೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಅದನ್ನ ಅನುಭವಿಸುವುದು ಕೂಡ ಇಂಪಾರ್ಟೆಂಟ್ ಅಂತ ಹೇಳಿ ಈ ಒಂದು ಆಡಮ್ ಸ್ಮಿತ್ ಅವರು ಈ ಒಂದು ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಒಟ್ಟಾರೆಯಾಗಿ ಅರ್ಥಶಾಸ್ತ್ರವನ್ನ ಮೊಟ್ಟ ಮೊದಲ ಬಾರಿಗೆ ರಾಜ್ಯಶಾಸ್ತ್ರದಿಂದ ಬೇರ್ಪಡಿಸಿದವರೇ ಆಡಮ್ ಸ್ಮಿತ್ ಅವರು. ಅದಕ್ಕೆ ಇವರನ್ನ ಫಾದರ್ ಆಫ್ ಎಕನಾಮಿಕ್ಸ್ ಅಂತ ಕರೀತಾರೆ. ಆದರೆ ಅರ್ಥಶಾಸ್ತ್ರ ಎಂಬ ಪದವನ್ನ ಮೊಟ್ಟ ಮೊದಲ ಬಾರಿಗೆ ಈ ಜಗತ್ತಿನಲ್ಲಿ ಮೊದಲ ಬಾರಿಗೆ ಬಳಸಿದವರು ಯಾರು ಅಂತ ಕೇಳಿದಾಗ ಕೌಟಿಲ್ಯ. ಬಟ್ ಸೈಂಟಿಫಿಕ್ ಆಗಿ ಬಳಸಿದವರು ಯಾರು ಅಂತಂದ್ರೆ ಆಲ್ಫ್ರೆಡ್ ಮಾರ್ಷಲ್. ಈ ಅರ್ಥಶಾಸ್ತ್ರ ಅನ್ನುವಂಥ ಪದ ಇದು ಯಾವ್ದಕ್ ಸಮನಾಗಿದೆ ಅಂದ್ರ ಎಕನಾಮಿಕ್ಸ್ ಅನ್ನುವಂಥ ಪದಕ್ಕೆ ಸಮನಾಗಿದೆ. ECONOMICS. ಎಕನಾಮಿಕ್ಸ್ ಅನ್ನುವಂಥ ಪದ ಇದು ಯಾವ ಭಾಷೆಯಿಂದ ಬಂದಿದೆ ಅಂದ್ರೆ ಗ್ರೀಕ್ ಭಾಷೆಯಿಂದ ಬಂದಿದೆ. ಗ್ರೀಕ್ ಭಾಷೆಯ 2 ಪದಗಳು. ಆ ಗ್ರೀಕ್ ಭಾಷೆಯ 2 ಪದಗಳು ಯಾವಂದ್ರೆ ಒಂದು ಏಕೋಸ್, ಒಂದು ಏಕೋಸ್.
ನೋಡಿ, ಅದು ಆಪ್ಷನ್ಸ್ ಕೊಟ್ಟೆಲ್ಲ ಹೆಂಗ್ ಮಾಡ್ತಾವ. ಎಕನಾಮಿಕ್ಸ್ ಅನ್ನುವಂತ ಪದ, ಎಕನಾಮಿಕ್ಸ್ ಎಂಬ ಪದ ಇದು ಗ್ರೀಕ್ ಭಾಷೆಯ ಅಥವಾ ಲ್ಯಾಟಿನ್ ಭಾಷೆಯ, ಗ್ರೀಕ್ ಭಾಷೆಯ ಏಕೋಸ್ ಮತ್ತು ನಾಮಸ್, ಏಕೋಸ್ ಮತ್ತು ನಾಮಸ್ ಅನ್ನುವಂತ ಎರಡು ಪದಗಳಿಂದ ಬಂದಿದೆ. ಏಕೋಸ್ ಅಂದ್ರೆ ಏನು? ಏಕೋಸ್ ಎಂದರೆ ಮನೆ. ನಾಮಸ್ ಅಂದ್ರೆ ಏನು? ನಾಮಸ್ ಅಂದ್ರೆ ನಿರ್ವಹಣೆ. ನಾಮಸ್ ಅಂದ್ರೆ ನಿರ್ವಹಣೆ. ಹಾಗಾದ್ರೆ ಅರ್ಥಶಾಸ್ತ್ರ ಎಂದರೆ ಮನೆಯ ನಿರ್ವಹಣೆಯನ್ನು ಕುರಿತು ಅಧ್ಯಯನ ಮಾಡುವಂತ ಶಾಸ್ತ್ರ. ಎಕನಾಮಿಕ್ಸ್ ಇದರ ಮೀನಿಂಗ್ ಏನಂದ್ರೆ ಮನೆಯನ್ನು ಕುರಿತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂತ ಶಾಸ್ತ್ರವನ್ನ ಅಥವಾ ಮನೆಯನ್ನ ನಿರ್ವಹಣೆ ಮಾಡುವಂತ ಶಾಸ್ತ್ರವನ್ನ ಅರ್ಥಶಾಸ್ತ್ರ ಅಂತೇಳಿ ಕರೆದ್ರು. ಆರಂಭದಲ್ಲಿ ಈ ಪದದ ಮೀನಿಂಗ್ ಏನಿತ್ತು ಅಂದ್ರೆ ಅತ್ಯಂತ ಸಂಕುಚಿತವಾಗಿತ್ತು. ಎಕನಾಮಿಕ್ಸ್ ಅನ್ನುವಂತ ಪದ ಗ್ರೀಕ್ ಭಾಷೆಯ ಏಕೋಸ್ ಮತ್ತು ನಾಮಸ್ ಎಂಬ ಪದಗಳಿಂದ ಬಂದಿದೆ. ಏಕೋಸ್ ಎಂದರೆ ಮನೆ, ನಾಮಸ್ ಎಂದರೆ ನಿರ್ವಹಣೆ. ಮನೆಯ ನಿರ್ವಹಣೆಯನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನೇ ಅರ್ಥಶಾಸ್ತ್ರ ಅಂತ ಕರೀತೀವಿ. ಆದ್ರೆ ಈ ಜಗತ್ತಿನಲ್ಲಿ ಮೊದಲು ಬಾರಿಗೆ ನಿಮಗೆಲ್ಲ ಗೊತ್ತದೆ, ಪೂರ್ವದ ಮೆಕ್ಯಾವೆಲಿ ಅಂತ ಕರೀತಾರೆ. ಯಾರನ್ನ ಪೂರ್ವದ ಮೆಕ್ಯಾವೆಲಿ ಎಂದು ಕರೆಯುತ್ತಾರಂದ್ರೆ ಕೌಟಿಲ್ಯನನ್ನ. ಕೌಟಿಲ್ಯ ಅಂದ್ರು ಒಂದೇ, ಚಾಣಕ್ಯ ಅಂದ್ರು ಒಂದೇ. ಇವನನ್ನ ವಿಷ್ಣುಗುಪ್ತ ಅಂತ ಕರೀತಾರೆ. ವಿಷ್ಣುಗುಪ್ತ ಅಂದ್ರು ಒಂದೇ. ಕೌಟಿಲ್ಯ, ಚಾಣಕ್ಯ, ವಿಷ್ಣುಗುಪ್ತ ಅಥವಾ ಪೂರ್ವದ ಮೆಕ್ಯಾವೆಲಿ ಅಂತ ಕರೀತಾರೆ. ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವುದರಲ್ಲಿ ಅತ್ಯಂತ ಪ್ರಮುಖವಾಗಿರುವಂತ ಪಾತ್ರ ವಹಿಸಿದಂತ ಕೌಟಿಲ್ಯ ಒಂದು ಗ್ರಂಥವನ್ನು ಬರೀತಾನೆ. ಅವನು ಬರೆದ ಗ್ರಂಥ ಯಾವ್ದಂದ್ರ ಅರ್ಥಶಾಸ್ತ್ರ ಎಂಬ ಗ್ರಂಥ. ಆದ್ರೆ ಈತನನ್ನೇ ನಾವು ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿಬಹುದಿತ್ತಲ್ಲ, ಯಾಕಂದ್ರೆ ಈತ ಪೂರ್ವದಲ್ಲಿ ಜನ್ಮ ತಾಳಿದವನು. ಆಡಮ್ ಸ್ಮಿತ್ ಕೂಡ 1776. ಆದರೆ ಕೌಟಿಲ್ಯ ಅದನ್ನಲ್ಲ, ಕೌಟಿಲ್ಯ ಸುಮಾರು ವರ್ಷಗಳ ಹಿಂದೆ ಜನ್ಮ ತಾಳಿದವನು. ಆದರೆ ಆತನನ್ನೇ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿಬಹುದಿತ್ತು. ಅವನನ್ನ ಯಾಕೆ ಕರೀಲಿಲ್ಲ ಅಂತಂದ್ರ ಈ ಅರ್ಥಶಾಸ್ತ್ರ ಎಂಬ ಗ್ರಂಥವನ್ನ 1905ರಲ್ಲಿ ಶ್ಯಾಮಾಶಾಸ್ತ್ರಿ ಎಂಬ ವ್ಯಕ್ತಿ ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯಲ್ಲಿ ಏನ್ ಮಾಡ್ತಾನಂದ್ರೆ ಅಷ್ಟೇ ಅಲ್ಲ, 1909ರಲ್ಲಿ ಅದನ್ನ ಇಂಗ್ಲಿಷ್ ಭಾಷೆಗೆ ಭಾಷಾಂತರ ಮಾಡ್ತಾನೆ. 1909ರಲ್ಲಿ ಅರ್ಥಶಾಸ್ತ್ರ ಎಂಬ ಗ್ರಂಥ ಇದೆಯಲ್ಲ, ಅದನ್ನ ಆಂಗ್ಲ ಭಾಷೆಗೆ ಭಾಷಾಂತರ ಮಾಡ್ತಾನೆ. ಆಂಗ್ಲ ಭಾಷೆಗೆ ಭಾಷಾಂತರ ಮಾಡಿದಾಗ ಆ ಗ್ರಂಥದಲ್ಲಿ ಏನನ್ನು ಹೇಳಲಾಗಿತ್ತು ಅಂದ್ರ ಸಪ್ತಾಂಗ ಸಿದ್ಧಾಂತದ ಬಗ್ಗೆ ಬರೆಯಲಾಗಿತ್ತು. ಆ ಗ್ರಂಥದಲ್ಲಿ ಏನು ಬರೆಯಲಾಗಿತ್ತು ಅಂದ್ರ ಸಪ್ತಾಂಗ ಸಿದ್ಧಾಂತದ ಬಗ್ಗೆ ಬರೆಯಲಾಗಿತ್ತು. ಸಪ್ತಾಂಗ ಸಿದ್ಧಾಂತದ ಕುರಿತು ಮಾಹಿತಿಯನ್ನು ನೀಡಲಾಗಿತ್ತು. ಹಾಗಾದ್ರೆ ಸಪ್ತಾಂಗ ಸಿದ್ಧಾಂತದ ಬಗ್ಗೆ ಮಾಹಿತಿಯನ್ನು ನೀಡಲಾಗಿತ್ತೆ ಹೊರತು ಆ ಗ್ರಂಥದಲ್ಲಿ ಬೇಡಿಕೆ ಆಗಲಿ, ಪೂರೈಕೆ ಆಗಲಿ, ಅನುಭೋಗದಾರ ಆಗಲಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಗಲಿ, ತುಷ್ಟಿಗುಣ ಆಗಲಿ, ಬೇಡಿಕೆ ಆಗಲಿ, ಪೂರೈಕೆ ಆಗಲಿ, ಇವು ಯಾವುದ್ರ ಬಗ್ಗೆ ಮಾಹಿತಿ ನೀಡಿರಲಿಲ್ಲ. ಆ ಉದ್ದೇಶಕ್ಕಾಗಿ ಸಪ್ತಾಂಗ ಸಿದ್ಧಾಂತ ಅಂದ್ರೆ ಏನು? ಒಂದು ಸಾಮ್ರಾಜ್ಯವನ್ನು ಕಟ್ಟಬೇಕಾದ್ರ ರಾಜ ಹೆಂಗಿರಬೇಕು, ಅವನಿಗೆ ಮಂತ್ರಿ ಹೆಂಗಿರಬೇಕು, ಅವನಿಗೆ ಜನಪದ ಹೆಂಗಿರಬೇಕು, ಕರೆಕ್ಟಾ? ಅವನಿಗೆ ದುರ್ಗ ಅಂದ್ರೆ ಹೆಂಗಿರಬೇಕು, ರಾಜ ಹೆಂಗಿರಬೇಕು, ಮಂತ್ರಿ ಹೆಂಗಿರಬೇಕು, ಜನಪದ ಹೆಂಗಿರಬೇಕು, ದುರ್ಗ ಹೆಂಗಿರಬೇಕು, ಇನ್ನ ಅವನ ಮಿತ್ರ ಹೆಂಗಿರಬೇಕು, ಮಿತ್ರನ ಬಗ್ಗೆ, ಸ್ನೇಹಿತ. ಆತ ಸೈನ್ಯದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಸೈನ್ಯ ಹೆಂಗಿರಬೇಕು, ಸೈನ್ಯ, ಮಿತ್ರ, ದುರ್ಗ, ಜನಪದ, ಮಂತ್ರಿ, ರಾಜ. ಅವನಿಗೆ ಅಪಾರ ಪ್ರಮಾಣದಲ್ಲಿ ಕೋಶ ಹೆಂಗಿರಬೇಕು, ಖಜಾನೆ, ಕೋಶದ ಬಗ್ಗೆ, ಸೈನ್ಯದ ಬಗ್ಗೆ, ಮಿತ್ರದ ಬಗ್ಗೆ, ದುರ್ಗದ ಬಗ್ಗೆ, ಜನಪದ ಬಗ್ಗೆ, ಮಂತ್ರಿ ಬಗ್ಗೆ, ರಾಜನ ಬಗ್ಗೆ ಹೇಳ್ತಾನೆ ಹೊರತು ಆತ ಅರ್ಥಶಾಸ್ತ್ರದ ಯಾವುದೇ ಮಾಹಿತಿಯನ್ನು ಹೇಳಂಗಿಲ್ಲ. ಆ ಉದ್ದೇಶಕ್ಕಾಗಿ ಆತನನ್ನ ಅರ್ಥಶಾಸ್ತ್ರದ ಪಿತಾಮಹ ಅಂತ ಹೇಳಿ ಕರೆಯಂಗಿಲ್ಲ. ಒಂದು ವೇಳೆ ಆತ ಏನಾದರೂ ಆ ಒಂದು ಗ್ರಂಥ, ಈ ಒಂದು ಅರ್ಥಶಾಸ್ತ್ರ ಎಂಬ ಗ್ರಂಥದಲ್ಲಿ ಸಪ್ತಾಂಗ ಸಿದ್ಧಾಂತದ ಬದಲಾಗಿ ಅರ್ಥಶಾಸ್ತ್ರದ ಮೂಲ ವಿಚಾರಗಳ ಹೇಳಿದ್ದ ಅಂದ್ರೆ ಅವತ್ತೇ ಆತನನ್ನ ಅರ್ಥಶಾಸ್ತ್ರದ ಪಿತಾಮಹ ಅಂತ ಹೇಳಿ ಕರೀತಿದ್ರು. ನೋಡಿ, ಅರ್ಥಶಾಸ್ತ್ರ ಅರಲ್ಲಿ ಯಾವ್ದ್ರ ಒಂದು ಭಾಗವಾಗಿತ್ತು. ಆ ರಾಜ್ಯಶಾಸ್ತ್ರದಿಂದ ಅರ್ಥಶಾಸ್ತ್ರವನ್ನು ಬೇರ್ಪಡಿಸಿದವರು ಯಾರಂದ್ರ ಆಡಮ್ ಸ್ಮಿತ್ ನನ್ನ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಈತ 1776ರಲ್ಲಿ ರಾಷ್ಟ್ರಗಳ ಸಂಪತ್ತು ಎಂಬ ಗ್ರಂಥವನ್ನು ಬರೆದ. ಆ ರಾಷ್ಟ್ರಗಳ ಸಂಪತ್ತು ಎಂಬ ಗ್ರಂಥದಲ್ಲಿ ಸಂಪತ್ತಿನ ವ್ಯಾಖ್ಯೆಯನ್ನು ಮಂಡಿಸ್ತಾನೆ. ಸಂಪತ್ತಿನ ವ್ಯಾಖ್ಯೆ ಏನ್ ಹೇಳ್ತದಂದ್ರೆ ಅರ್ಥಶಾಸ್ತ್ರ ಎಂದರೆ ಸಂಪತ್ತನ್ನು ಅರಿಸುವ ಶಾಸ್ತ್ರ, ಸಂಪತ್ತನ್ನು ತಿಳಿಸುವ ಶಾಸ್ತ್ರ, ಸಂಪತ್ತನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರ. ಕರೆಕ್ಟ್? ಆದ್ರೆ ಈ ಅರ್ಥಶಾಸ್ತ್ರ ಅನ್ನುವಂಥ ಪದ ಆರಂಭದಲ್ಲಿ ಯಾವ ಭಾಷೆಯಿಂದ ಬಂದಿದೆ ಅಂತಂದ್ರೆ ಎಕನಾಮಿಕ್ಸ್ ಎಂಬ ಪದ ಆಂಗ್ಲ ಭಾಷೆಯ, ಆ ಒಂದು ಪದ ಗ್ರೀಕ್ ಭಾಷೆಯ ಏಕೋಸ್ ಮತ್ತು ನಾಮಸ್ ಎಂಬ ಪದಗಳಿಂದ ಬಂದಿದೆ. ಏಕೋಸ್ ಎಂದರೆ ಮನೆ, ನಾಮಸ್ ಎಂದರೆ ನಿರ್ವಹಣೆ. ಮನೆಯ ನಿರ್ವಹಣೆಯನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನ ಅರ್ಥಶಾಸ್ತ್ರ ಎಂದು ಕರೆಯಲಾಯಿತು. ಮನೆಯನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥದ್ದು, ಸಿಸ್ಟಮೆಟಿಕ್ ಆಗಿ ಮ್ಯಾನೇಜ್ಮೆಂಟ್ ಮಾಡುವಂಥದ್ದನ್ನ ಮನೆಯ ನಿರ್ವಹಣೆ ಅಂತ ಹೇಳಿ ಆರಂಭದಲ್ಲಿ ಸಂಕುಚಿತ ಇತ್ತು. ಅರ್ಥಶಾಸ್ತ್ರವನ್ನ ಕೌಟಿಲ್ಯ ಈ ಒಂದು ಅರ್ಥಶಾಸ್ತ್ರ ಎಂಬ ಗ್ರಂಥವನ್ನು ಬರೀತಾನೆ.
ಆತ ನಂದ ಸಾಮ್ರಾಜ್ಯದ ಕೊನೆಯ ಅರಸನಾಗಿರುವಂತ ಧನನಂದನ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳಿ ಒಬ್ಬ ಚಂದ್ರಗುಪ್ತ ಮೌರ್ಯನ ಹುಟ್ಟು ಹಾಕಿ ಅವನ ಮೂಲಕ ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ. ಆ ಅರ್ಥಶಾಸ್ತ್ರ ಎಂಬ ಗ್ರಂಥವನ್ನು 1905ರಲ್ಲಿ ಶ್ಯಾಮಶಾಸ್ತ್ರಿ ಎನ್ನುವಂತ ವ್ಯಕ್ತಿ ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯಲ್ಲಿ ಆ ಗ್ರಂಥವನ್ನು ಪ್ರಕಟ ಮಾಡ್ತಾನೆ. ಅದು ಸಂಸ್ಕೃತ ಆಂಗ್ಲ ಭಾಷೆಗೆ ಭಾಷಾಂತರ ಮಾಡಿದಾಗ ಆ ಗ್ರಂಥದಲ್ಲಿ ಸಪ್ತಾಂಗ ಸಿದ್ಧಾಂತದ ಬಗ್ಗೆ ಮಾಹಿತಿ ನೀಡಲಾಗಿತ್ತು. ಸಪ್ತಾಂಗ ಸಿದ್ಧಾಂತ ಅಂದ್ರೆ ಏನು? ಒಬ್ಬ ರಾಜ ಅಂದ್ರೆ ಹೆಂಗಿರಬೇಕು, ಮಂತ್ರಿ ಅಂದ್ರೆ ಹೆಂಗಿರಬೇಕು, ಜನಪದ, ದುರ್ಗ, ಮಿತ್ರ, ಸೈನ್ಯ, ಕೋಶಗಳ ಬಗ್ಗೆ ಹೇಳಿನ ಹೊರತು ಅಲ್ಲಿ ಎಕನಾಮಿಕ್ಸ್ ಯಾವುದೇ ಪದಗಳನ್ನು ಹೇಳಿಲ್ಲ. ಆ ಉದ್ದೇಶಕ್ಕಾಗಿ ಅವನನ್ನ ಅರ್ಥಶಾಸ್ತ್ರದ ಪಿತಾಮಹ ಅಂತ ಹೇಳಿ ಕರೀಲಿಲ್ಲ. ಆದರೆ ಮೊಟ್ಟ ಮೊದಲ ಬಾರಿಗೆ ಈ ಜಗತ್ತಿನಲ್ಲಿ ಅರ್ಥಶಾಸ್ತ್ರವನ್ನು ಸೈಂಟಿಫಿಕ್ ಆಗಿ ಬಳಕೆ ಮಾಡಿದವರು ಯಾರು ಅಂತ ಕೇಳಿದ್ದಾರೆ. ಯಾರು? ಅರ್ಥ ಆಗ್ತಾ ಇದೆ ಪಾಠ? ಈ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಅರ್ಥಶಾಸ್ತ್ರ ಎಂಬ ಪದವನ್ನ ಸೈಂಟಿಫಿಕ್ ಆಗಿ ಬಳಕೆ ಮಾಡಿದವರು ಯಾರು? ಅರ್ಥಶಾಸ್ತ್ರ ಎಂಬ ಪದವನ್ನು ಮೊದಲ ಬಾರಿಗೆ ಸೈಂಟಿಫಿಕ್ ಆಗಿ ಬಳಕೆ ಮಾಡಿದವರು ಯಾರು ಅಂದ್ರೆ ಅಲ್ಫ್ರೆಡ್ ಮಾರ್ಷಲ್. ಅಲ್ಫ್ರೆಡ್ ಮಾರ್ಷಲ್ ಅನ್ನುವಂತ ವ್ಯಕ್ತಿ ಏನ್ ಮಾಡ್ತಾನಂದ್ರೆ ಈ ಜಗತ್ತಿನಲ್ಲಿ ಮೊದಲ ಬಾರಿಗೆ ಯಾವ ವರ್ಷ ಅಂದ್ರೆ 1890ರಲ್ಲಿ ಒಂದು ಬರಿತಾನ. ಈತ ಬರೆದ ಗ್ರಂಥ ಅರ್ಥಶಾಸ್ತ್ರದ ಸ್ವರೂಪ ಮತ್ತು ಮಹತ್ವ. ನೋಡಿ, ಈತ ಬರೆದ ಗ್ರಂಥ ಯಾವ್ದಂದ್ರ ಅರ್ಥಶಾಸ್ತ್ರದ ಸ್ವರೂಪ ಮತ್ತು ಮಹತ್ವ ಅನ್ನುವಂತ ಗ್ರಂಥವನ್ನು ಬರೀತಾನೆ. ಆ ಅರ್ಥಶಾಸ್ತ್ರದ ಸ್ವರೂಪ ಮತ್ತು ಮಹತ್ವ ಎಂಬ ಗ್ರಂಥವನ್ನು ಬರೆದವರು 1890ರಲ್ಲಿ ಅಲ್ಫ್ರೆಡ್ ಮಾರ್ಷಲ್. ಅವರು ಈ ಗ್ರಂಥದಲ್ಲಿ ಏನನ್ನು ವ್ಯಾಖ್ಯಾನಿಸ್ತಾರೆ ಅಂದ್ರೆ ಯೋಗಕ್ಷೇಮದ ವ್ಯಾಖ್ಯಾನವನ್ನು ಮಂಡಿಸ್ತಾರೆ. ಯೋಗಕ್ಷೇಮದ ವ್ಯಾಖ್ಯಾನವನ್ನು ಮಂಡಿಸಿದರು. ಅಲ್ಫ್ರೆಡ್ ಮಾರ್ಷಲ್ ಅವರು 1890ರಲ್ಲಿ ಅರ್ಥಶಾಸ್ತ್ರದ ಸ್ವರೂಪ ಮಹತ್ವ ಅನ್ನುವಂತ ಗ್ರಂಥ ಬರೀತಾರೆ. ಫ್ಯೂಚರ್ ಅಂಡ್ ಇಂಪಾರ್ಟೆಂಟ್ ಆಫ್ ಎಕನಾಮಿಕ್ಸ್ ಅನ್ನುವಂತ ಗ್ರಂಥದಲ್ಲಿ ಅವರು ಈ ವೆಲ್ಫೇರ್ ಯೋಗಕ್ಷೇಮದ ಸಿದ್ಧಾಂತವನ್ನು ಮಂಡಿಸ್ತಾರೆ. ಯೋಗಕ್ಷೇಮದ ಸಿದ್ಧಾಂತ ಅಂದ್ರೂ ಒಂದೇ, ಕ್ಷೇಮಾಭಿವೃದ್ಧಿ ವ್ಯಾಖ್ಯಾ ಅಂದ್ರೂ ಒಂದೇ. ಈ ಯೋಗದ ಸಿದ್ಧಾಂತಕ್ಕಿರೋ ಇನ್ನೊಂದು ಹೆಸರೇ ಕ್ಷೇಮಾಭಿವೃದ್ಧಿಯ ವ್ಯಾಖ್ಯಾ ಅಂತ ಕರೀತಾರೆ. ಈ ಕ್ಷೇಮಾಭಿವೃದ್ಧಿ ವ್ಯಾಖ್ಯಾದಲ್ಲಿ ಈತ ಏನ್ ಹೇಳ್ತಾನ ಅಂತಂದ್ರೆ ಅರ್ಥಶಾಸ್ತ್ರ ಎಂದರೆ ಹಣವನ್ನ ಗಳಿಸುವ ಶಾಸ್ತ್ರ ಅಲ್ಲ. ಮತ್ತೆ ಏನನ್ನ ಅಧ್ಯಯನ ಮಾಡೋದಂದ್ರ ಮಾನವನ ಯೋಗಕ್ಷೇಮವನ್ನು ಅಧ್ಯಯನ ಮಾಡೋದು. ಮಾನವನ ಯೋಗಕ್ಷೇಮವೇ ಅರ್ಥಶಾಸ್ತ್ರ. ಕೆಲವರು ಜೀವದ ಹಂಗನ ತೊರೆದು ದುಡ್ಡನ್ನು ಸಂಪಾದನೆ ಮಾಡಕ್ ಮುಂದಾಗ್ತಾರೆ. ಕೆಲವರು ನೀವು ಉಳಿದ್ರೆ ಸಾಕಪ್ಪ, ದುಡ್ಡು ಬರ್ತದ, ಹಣ ಇಂಪಾರ್ಟೆಂಟ್ ಅಲ್ಲ, ಮನುಷ್ಯನಿಗೆ ಆರೋಗ್ಯ ಇಂಪಾರ್ಟೆಂಟ್. ಆ ಆರೋಗ್ಯಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ. ಆರೋಗ್ಯಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಹೊಟ್ಟೆ ತುಂಬಾ ಉಂಡು ಅವ್ರು ರೋಡ್ ತುಂಬಾ ಅವ್ರು ಯೋಗ ಮಾಡೋದು, ವಾಕಿಂಗ್ ಮಾಡೋದು, ಗಿಡದಾಗ ಹತ್ತಿ ಹೋಗಿ ಜೋತ್ ಬೀಳೋದು, ಈ ತರ ಯೋಗಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ. ಅದು ಅಲ್ಫ್ರೆಡ್ ಮಾರ್ಷಲ್ ಅವರು ಹೇಳಿದಂತ ಸಿದ್ಧಾಂತ ಏನು ಅಂತಂದ್ರೆ, ಅಲ್ಲ ಯಾವ ಬ್ರಿಡ್ಜ್ ಮೇಲೆ ಡ್ಯಾನ್ಸ್ ಮಾಡ್ತಾರ ನಾವು ನಿಮ್ಮ ಮಾಯಿ. ಅಲ್ಫ್ರೆಡ್ ಮಾರ್ಷಲ್ ಅವ್ರು ಏನ್ ಹೇಳ್ತಾರಂದ್ರೆ ಹಣ ಮುಖ್ಯ ಅಲ್ಲ, ಯಾಕಂದ್ರೆ ಮನುಷ್ಯನಿಗೋಸ್ಕರ ಹಣ ಹೊರತು ಹಣದಗೋಸ್ಕರ ಮನುಷ್ಯನಲ್ಲ ಅಂತ ಹೇಳ್ತಾರೆ. ಈ ಸಂಪತ್ತಿರೋದು ಮನುಷ್ಯನಿಗೋಸ್ಕರ, ಲ್ಯಾಪ್ಟಾಪ್ ಇರೋದು ಮನುಷ್ಯನಿಗೋಸ್ಕರ, ಈ ಮೊಬೈಲ್ ಇರೋದು ಮನುಷ್ಯನಿಗೋಸ್ಕರ. ಹೌದಾ? ಈ ಪ್ರಪಂಚದಲ್ಲಿರುವಂತ ಎಲ್ಲದ ಭೋಗದ ವಸ್ತುಗಳು, ಭೌತಿಕ ವಸ್ತುಗಳದವಲ್ಲ, ಅವೆಲ್ಲವೂ ಕೂಡ ಮನುಷ್ಯನಿಗೋಸ್ಕರ ಹೊರತು ಮನುಷ್ಯ ಯಾವ್ದಗೋಸ್ಕರ ಅಲ್ಲ ಅಂತ ಅಲ್ಫ್ರೆಡ್ ಮಾರ್ಷಲ್ ಅವ್ರು ಏನಂದ್ರೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಅಂತಂದ್ರೆ ಯೋಗಕ್ಷೇಮ ಮುಖ್ಯ. ಕರೆಕ್ಟಾ? ಯೋಗಕ್ಷೇಮದ ವ್ಯಾಖ್ಯಾನವನ್ನು ಮಂಡಿಸಿದವರು ಯಾರು ಅಂತಂದ್ರೆ ಅಲ್ಫ್ರೆಡ್ ಮಾರ್ಷಲ್ ಅವರು. ಅವ್ರು ಏನ್ ಹೇಳ್ತಾರಂತಂದ್ರೆ ಯೋಗಕ್ಷೇಮವನ್ನು ಕುರಿತು ಅಧ್ಯಯನ ಮಾಡುವುದೇ ಅರ್ಥಶಾಸ್ತ್ರ ಅಂತ. ಯೋಗಕ್ಷೇಮವನ್ನು ಕುರಿತು ಅಧ್ಯಯನ ಮಾಡೋದೇ ಅರ್ಥಶಾಸ್ತ್ರ ಅಂತ ಹೇಳಿದವರು ಅಲ್ಫ್ರೆಡ್ ಮಾರ್ಷಲ್ ಅವರು. 1890ರಲ್ಲಿ ಯೋಗಕ್ಷೇಮದ ವ್ಯಾಖ್ಯಾನವನ್ನು ಮಂಡಿಸಿದಂತ ಅಲ್ಫ್ರೆಡ್ ಮಾರ್ಷಲ್ ಅವರು ಅರ್ಥಶಾಸ್ತ್ರದ ಸ್ವರೂಪ ಮತ್ತು ಮಹತ್ವ ಎಂಬ ಗ್ರಂಥವನ್ನು ಬರೀತಾರೆ. ಆ ಅರ್ಥಶಾಸ್ತ್ರದ ಸ್ವರೂಪ ಮತ್ತು ಮಹತ್ವ ಎಂಬ ಗ್ರಂಥದಲ್ಲಿ ಅವರು ಮಂಡಿಸಿದ ಸಿದ್ಧಾಂತ ಯಾವ್ದಂದ್ರ ಯೋಗಕ್ಷೇಮದ ಸಿದ್ಧಾಂತ ಅಂತ ಹೇಳಿ ಕರಿತೀವಿ. ಇನ್ನೊಬ್ಬ ಬಂದ ಅರ್ಥಶಾಸ್ತ್ರ ಅಂದ್ರ ಹಣನೂ ಅಲ್ಲ, ಯೋಗಕ್ಷೇಮನೂ ಅಲ್ಲ. ಹಣನೂ ಅಲ್ಲ, ಯೋಗಕ್ಷೇಮನೂ ಅಲ್ಲ. ಆ ಹಣ ಮತ್ತು ಯೋಗಕ್ಷೇಮದ ಬದಲಾಗಿ ಇನ್ನೊಂದು ಹೇಳ್ತಾನೆ, ಮನುಷ್ಯನ ಏನಿದೆ ಅಂತಂದ್ರೆ ಆಶೆಗಳು, ಮನುಷ್ಯನ ಭಾವನೆಗಳು ಇದು ಅಪರಂಪರೆಯಾಗಿರುವೆ, ಅನಂತವಾಗಿವೆ. ಈ ಜಗತ್ತಿನಲ್ಲಿ ಎಲ್ಲ ವ್ಯಕ್ತಿಗಳು, ಈ ಪ್ರಪಂಚದ ಎಲ್ಲ ವ್ಯಕ್ತಿಗಳು ಸಕ್ರಿಯವಾಗಿ ತಿರುಗಾಡ್ತಾ ಇದ್ದಾರಂತಂದ್ರೆ, ಈ ಪ್ರಪಂಚದ ಪ್ರತಿಯೊಬ್ಬ ವ್ಯಕ್ತಿಗಳು ದುಡಿತಾ ಇದ್ದಾರಂದ್ರೆ ಅವ್ರಿಗೆ ಅವರದೇ ಆಗಿರುವಂತ ಆಸೆ ಇದೆ. ಆಸೆ, ಈ ಪ್ರಪಂಚದಲ್ಲಿ ಯಾವುದೇ ವ್ಯಕ್ತಿಗೆ ಆಸೆ ಇಲ್ಲ ಅಂದ್ರೆ ಅವನು ಹುಚ್ಚನಾಗಿರಬೇಕು, ಇಲ್ಲಾಂದ್ರ ಶವ ಆಗಿರಬೇಕು. ಈ ಪ್ರಪಂಚದ ಪ್ರತಿಯೊಬ್ಬ ವ್ಯಕ್ತಿಗೆ ತನ್ನದೇ ಆದಂತ ಆಸೆ ಇರ್ತದೆ.
ಬುದ್ಧನಿಗೆ ಆಶೆ ಏನಿತ್ತು ಅಂದ್ರೆ ಪ್ರಪಂಚದಲ್ಲಿರುವಂತ ಎಲ್ಲ ವ್ಯಕ್ತಿಗಳಿಗೆ ಆಶೆ ಇರಬಾರದು ಅಂತ ಬುದ್ಧನೇ ಆಶೆ ಇತ್ತು. ಹೌದಾ? ಆಶೆಯೇ ದುಃಖಕ್ಕೆ ಮೂಲ ಅಂತ ಹೇಳ್ತಾನೆ ಬುದ್ಧ. ಆಶೆಯೇ ದುಃಖಕ್ಕೆ ಮೂಲ, ಆಶೆಯನ್ನು ತ್ಯಜಿಸಬೇಕಾದರೆ ಅಷ್ಟಾಂಗ ಮಾರ್ಗವನ್ನು ಅನುಸರಿಸಬೇಕು ಅಂತ ಹೇಳ್ತಾನೆ. ದುರಾಶೆ ದುರ್ಮರಣಕ್ಕೆ ಮೂಲ ಅಂತ ಹೇಳ್ತಾನೆ. ಆಶೆ ದುಃಖಕ್ಕೆ ಮೂಲ. ಹಾಗಾದ್ರೆ ಈ ಪ್ರಪಂಚದ ಎಲ್ಲ ವ್ಯಕ್ತಿಗಳಿಗೆ ಏನಿರಬಾರದು? ಆಶೆ ಇರಬಾರದು. ಇದು ಯಾರ ಆಶೆ ಅಂದ್ರೆ ಬುದ್ಧನ ಆಶೆ. ಬುದ್ಧಗೊಂದು ಆಶೆ ಇತ್ತು. ಹೌದಲ್ಲ? ಅದಕ್ಕೆ ಬುದ್ಧ ನೆಮ್ಮದಿಗಾಗಿ ಅರಮನೆಯನ್ನು ತೆರೆದ. ಆದ್ರೆ ಇವತ್ತಿನ ಜನ ಅರಮನೆಗಾಗಿ ನೆಮ್ಮದಿಯನ್ನ ತೊರಿತಾ ಇತ್ತು. ಆಸ್ತಿ ಮಾಡಬೇಕು, ಅರಮನೆ ಕಟ್ಟಬೇಕು, ದೊಡ್ಡ ದೊಡ್ಡ ಪೆಟ್ರೋಲ್ ಬಂಕ್ ಕಟ್ಟಬೇಕು ಅಂತೇಳಿ ಮನುಷ್ಯ ನೋಡಿ. ಬುದ್ಧನಿಗೆ ಮತ್ತು ಮನುಷ್ಯನಿಗೆ ಎಷ್ಟು ವ್ಯತ್ಯಾಸ ಇದೆ. ಯಾವ ಟ್ರೋಲ್ ಮಾಡ್ತಾನೆ, ನಾವು ಪ್ಲಸ್ ಕ್ಲಾಸ್ ಸುಮ್ ಕುಂದ್ರಲ್ಲಿ ಟ್ರೋಲ್ ಮಾಡ್ತಾನಂತ. ಹೌದಾ? ಈ ಪ್ರಪಂಚದ ಪ್ರತಿಯೊಂದು ಜೀವಿಗಳಿಗೆ ಏನಿದೆ ಅಂತಂದ್ರೆ ಆಸೆ ಇದೆ. ಯಾರ ಕೋಚಿಂಗ್ ಕಟ್ಬೇಕನವ? ಅದಕ್ಕೆ ಹೇಳಿದ್ನಲ್ಲ, ನಾವು ಆಶೆಗಳು ಅನಂತವಾಗಿವೆ. ಏನು ದೇವರೇ SLC ಪಾಸ್ ಆದ್ರೆ ಸಾಕಪ್ಪ ಅಂತಿದ್ದೇವ್ ನಾವು. ಮುಂದ ದೇವರೇ PUC ಪಾಸ್ ಆದ್ರೆ ಸಾಕಪ್ಪ ಅಂತಿದ್ದೆವು. ದೇವರೇ ಡಿಗ್ರಿ ಚೆನ್ನಾಗಿ ಆಗ್ಲಿ, ಇದೊಂದು ಪೊಲೀಸ್ ನೌಕರಿ ಆಗ್ಲಿ, ಇದೊಂದು PSI ಆಗ್ಲಿ, ಇದೊಂದು FD ಆಗ್ಲಿ, ಇದೊಂದು ಕೈ ಹೈಸ್ಕೂಲ್ ಟೀಚರ್ ನೋಡೇ ಬಿಡಮು, ಇದೊಂದು ಡಿಗ್ರಿ ಕಾಲೇಜ್ ನೋಡೇ ಬಿಡಮು ಅಂತೇಳಿ ಮನುಷ್ಯನಿಗೆ ಆಶೆಗಳು ಅನಂತವಾಗಿವೆ. ಸಾಧನಾ ಸಂಪನ್ಮೂಲಗಳು ಮಿತವಾಗಿವೆ. ಇವೆರಡರ ನಡುವಿನ ಸಂಬಂಧವನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನೇ ಅರ್ಥಶಾಸ್ತ್ರ ಅಂತ ಹೇಳಿದವರು ಲಿಯೋನಲ್ ರಾಬಿನ್ಸನ್. ಲಿಯೋನಲ್ ರಾಬಿನ್ಸನ್. ಈ ಲಿಯೋನಲ್ ರಾಬಿನ್ಸನ್ ಅನ್ನುವಂತ ವ್ಯಕ್ತಿ ಯಾವ ಸಿದ್ಧಾಂತವನ್ನು ಮಂಡಿಸಿದ್ದಾನ ಅಂತ ಕ್ವಶನ್ ಕೇಳಿದ್ದಾರೆ. ಯಾರು ಹೇಳ್ತಾರೆ? ಎಕ್ಸಲೆಂಟ್, MG ಪಾಟೀಲ್ ಅವರೇ, ವಿಕ್ರಾಂತ್ ಅವರೇ. ಎಸ್, ಈತ ಮಂಡಿಸಿದ ಸಿದ್ಧಾಂತ ಯಾವ್ದಂದ್ರೆ ಕೊರತೆಯ ವ್ಯಾಖ್ಯಾ ಅಂತ ಕರಿತೀವಿ. ಲಿಯೋನಲ್ ರಾಬಿನ್ಸನ್ ಅವರು ಮಂಡಿಸಿದಂತ ವ್ಯಾಖ್ಯೆ ಯಾವ್ದಂದ್ರೆ ಕೊರತೆಯ ಸಿದ್ಧಾಂತ. ಕೊರತೆಯ ವ್ಯಾಖ್ಯೆ ಅಥವಾ ಕೊರತೆಯ ಸಿದ್ಧಾಂತವನ್ನು ಮಂಡಿಸಿದವರು ಯಾರಂದ್ರ ಲಿಯೋನಲ್ ರಾಬಿನ್ಸನ್. ಯಾವ ವರ್ಷ ಅಂದ್ರೆ 1932ರಲ್ಲಿ 1932ರಲ್ಲಿ ಇವರು ಬರೆದ ಗ್ರಂಥ ಯಾವುದು ಅಂದ್ರೆ, ಲಿಯೋನಲ್ ರಾಬಿನ್ಸನ್ ಅವರು ಬರೆದ ಗ್ರಂಥ ಯಾವುದು? ನೀವು ಅಸುಮ್ಮಿರ್ತಿರ್ಲೋ ನಿಮ್ಮ ಅಲ್ಫ್ರೆಡ್ ಮಾರ್ಷಲ್ ಅವರು ಬರೆದ ಗ್ರಂಥ ಅಂದ್ರೆ ಅರ್ಥಶಾಸ್ತ್ರದ ತತ್ವಗಳು, ದ ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್. ಆದರೆ ಲಿಯೋನಲ್ ರಾಬಿನ್ಸನ್ ಅವರು ಬರೆದಂತ ಗ್ರಂಥ ಯಾವ್ದಂದ್ರ ಅರ್ಥಶಾಸ್ತ್ರದ ಸ್ವರೂಪ ಮತ್ತು ಮಹತ್ವ. ಈ ಅರ್ಥಶಾಸ್ತ್ರದ ಸ್ವರೂಪ ಮತ್ತು ಮಹತ್ವ ಎಂಬ ಗ್ರಂಥವನ್ನು ಬರೆದವರು ಲಿಯೋನಲ್ ರಾಬಿನ್ಸನ್. ಅವ್ರು ಏನ್ ಹೇಳ್ತಾರ ಅಂದ್ರೆ, ಮನುಷ್ಯನಿಗೆ ಆಶಯಗಳು ಅನಂತವಾಗಿವೆ. ಆಶಯಗಳು ಅನಂತವಾಗಿವೆ. ಸಾಧನಾ ಸಂಪನ್ಮೂಲಗಳು ಮಿತವಾಗಿವೆ. ನೋಡಿ, ಮನುಷ್ಯನ ಆಶಯಗಳು ಅನಂತವಾಗಿವೆ, ಸಾಧನಾ ಸಂಪನ್ಮೂಲಗಳು ಮಿತವಾಗಿವೆ. ಇವೆರಡರ ನಡುವಿನ ಸಂಬಂಧವನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನೇ ಅರ್ಥಶಾಸ್ತ್ರ ಅಂತ ಕರೆದವರು ಯಾರಂತಂದ್ರ ಲಿಯೋನಲ್ ರಾಬಿನ್ಸನ್. ಮನುಷ್ಯನ ಆಶಯಗಳು ನಿರಂತರವಾದಂತ ಆಶಯಗಳು. ಅದಕ್ಕೆ ಆಶೆ ಎದಕ್ಕೆ ಕೆಲಸ ಆದಂದ್ರ ದುಡಿಲ ಕೆಲಸ ಹಸ್ತವ. ದುಡಿಯಲು ನಿಮ್ದು ಗಟ್ಟಿಯಾಗಿರುವಂತ ಆಸೆ ಇತ್ತು ಅಂತಂದ್ರ, ಏನಾದ್ರೂ ಒಂದು ಜೀವನದಲ್ಲಿ ಸಾಧನೆ ಮಾಡ್ಬೇಕು ಅಂತ ಹೇಳಿ ಮನಸ್ಸಿನಲ್ಲಿ ಪ್ರೇರಣೆ ಬಂತಂದ್ರೆ ಹಗಲ ರಾತ್ರಿ ನಿದ್ದೆ ಎತ್ತಂಗಿಲ್ಲ, ವರ್ಕ್ ಮಾಡೇ ಮಾಡ್ತೀವಿ. ಹಾಗಾದ್ರೆ ಆಶೆ ಆ ವ್ಯಕ್ತಿಯನ್ನ ಪ್ರಯತ್ನ ಮಾಡಕ್ ಹಸ್ತದ, ದುಡ್ಯಕ್ ಹಸ್ತದ. ಆ ಪ್ರಯತ್ನದಿಂದ ನಮಗ ಫಲ ಸಿಗ್ತದ. ಅದು ಫಲ ಹೆಂಗಿರ್ಬೋದು ಅಂತಂದ್ರ ನೆಗೆಟಿವ್ ಇರ್ಬೋದು ಅಥವಾ ಪಾಸಿಟಿವ್ ಇರ್ಬೋದು. ನಾವ್ ಹೆಂಗ್ ವರ್ಕ್ ಮಾಡ್ತೀವಲ್ಲ ಅದ್ರ ತಕ್ಕಂಗ ಅದು ಫಲ ಸಿಗ್ತದ ನಮ್ಗೆ. ಹೌದಾ? ನಡೆದಷ್ಟು ದಾರಿ ದುಡಿದಷ್ಟು ಫಲ ಅಂತ ಕರಿತೀವಲ್ಲ. ಆಶೆ, ದುಡಿಮೆ, ತೃಪ್ತಿ. ಏನ್ ತೃಪ್ತಿ? PC ಆಗ್ಬೇಕನ್ನುವಂತ ತೃಪ್ತಿ. PC ಆದ್ಮೇಲೆ PSI ಆಗ್ಬೇಕನ್ನುವಂತ ಆಶೆ. ಅದ್ರ ತಕ್ಕಂಗ ಮತ್ತೆ ಸರಿ ಫೋನ್ ಹಚ್ಚೋದು, ಸರ್ ಯಾವ ಬುಕ್ ಓದಬೇಕು, ಏನ್ ಓದಬೇಕು, ಎಲ್ಲಿ ಹೋಗ್ಬೇಕು, ಏನ್ ಬರಿಬೇಕು. ಮತ್ತೆ ದುಡಿಮೆ, ಮತ್ತೆ ತೃಪ್ತಿ. ಸರ್ PSI ಗಿನ ಒಂದ್ ಕೈ ಸಾರಿ DVSP ನೋಡೇ ಬಿಡ್ತೀನಿ ಸರ, ಇಲ್ಲಾಂದ್ರೆ ತಹಶೀಲ್ದಾರ್ ನೋಡೇ ಬಿಡ್ತೀನಿ. ಮತ್ತೆ ಆಶೆ, ಮತ್ತೆ ದುಡಿಮೆ, ಮತ್ತೆ ತೃಪ್ತಿ. ಸರ ನಮ್ದು 2 ಮಾರ್ಕ್ಸ್ ಮಿಸ್ ಆಯ್ತು ಸರ, 3 ಮಾರ್ಕ್ಸ್ ಮಿಸ್ ಆಯ್ತು ಸರ, 10 ಮಾರ್ಕ್ಸ್ ಮಿಸ್ ಆಯ್ತು ಸರ, ಜಸ್ಟ್ ರೀಚ್ ಆಗಿ ಹಿಂದಕ್ಕೆ ಬಂದೆ ಸರ. ಮತ್ತೆ ಮನುಷ್ಯನಿಗೆ ಆಶೆ, ಒಂದ್ ಕೈ ಸಾರಿ ಬೇರೆ ನೋಡೇ ಬಿಡಮ್, ಬೇರೆ ಕೈ ಹಾಕಮ್ಮ ಅಂತ.
ಹಾಗಾದ್ರೆ ಮನುಷ್ಯನ ಬಯಕೆ, ದುಡಿಮೆ, ತೃಪ್ತಿ ಇವುಗಳನ್ನ ಏನಂತ ಕರೀತಾರೆ ಅಂದ್ರೆ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಎಕನಾಮಿಕ್ಸ್ ಅಂತ ಕರೀತಾರೆ. ಬಹಳ ಸರಿ ನಮ್ಮ ಹೈಸ್ಕೂಲ್ ಟೀಚರ್ ಕೇಳಿದ್ದಾನೆ, ಅರ್ಥಶಾಸ್ತ್ರದ ವಿಷಯ ವಸ್ತುಗಳು ಯಾವುವು ಅಂತ ಕೇಳಿದ್ದಾನೆ. ಅರ್ಥಶಾಸ್ತ್ರದ ವಿಷಯ ವಸ್ತುಗಳು ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಎಕನಾಮಿಕ್ಸ್. ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಎಕನಾಮಿಕ್ಸ್ ಯಾವುವು ಅಂತಂದ್ರೆ ಒಂದು ಬಯಕೆ, ದುಡಿಮೆ, ತೃಪ್ತಿ. ಬಯಕೆ, ದುಡಿಮೆ, ತೃಪ್ತಿ. ಪರಮೇಶ ಪಿ ಸಿ ಸಾಕ್ ಸರ್ ಅಂತ. ಓಕೆ, ಪಿ ಸಿ ಸಾಕಂದ್ರೆ ನಾನು ಬರೀ ಜಾಬ್ ಅಷ್ಟೇ ಹೇಳ್ತಾ ಇಲ್ಲ. ಪಿ ಸಿ ಏನು, ಪಿ ಸಿ ಆದ್ಮೇಲೆ ಸರ್ ಒಂದು ಮನಿ ಕಟ್ಸ್ಬೇಕಂತ ಮಾಡೀನಿ, ಮತ್ತೆ ದುಡಿಮೆ. ಮನಿ ಕಡಿಸಿದೆವು, ಮತ್ತೆ ತೃಪ್ತಿ. ಸರ ಮತ್ತೆ ಒಂದು ಮನ್ಯಾಗ ಒಂದು ಟಿವಿ ಇಡ್ಬೇಕಂತ ಮಾಡೀನಿ ಸರ, ಮತ್ತೆ ದುಡಿಮೆ. ಸುಮ್ ಕೂತ್ ಬಿಡ್ತೇನೆ ನೀನು. ಪಿ ಸಿ ಆದ್ಮೇಲೆ ಸುಮ್ ಕುಂದಿರ್ತಿ, ಮತ್ತೆ ಪಿ ಸಿ ಆದ್ಮೇಲೆ ವರ್ಕ್ ಸ್ಟಾರ್ಟ್ ಮಾಡ್ತಿಲ್ಲ, ಹೌದಾ ಅಲ್ಲ? ಹಾ, ಅದಕ್ಕೆ ಮನುಷ್ಯನ ಆಶೆಗಳು ಏನದಾವ ಅಂತಂದ್ರ ನಿರಂತರವಾಗಿವೆ. ಅಂದ್ರ ಆಶೆಗಳು ಭಿನ್ನ ಭಿನ್ನ ಆಗಿರಬಹುದು, ಆಶೆಗಳು ಬೇರೆ ಬೇರೆ ಆಗಿರಬಹುದು. ಆಶೆಗಳು ಭಿನ್ನ ಆಗಿರ್ತವೆ, ಬೇರೆ ಬೇರೆ ಆಗಿರ್ತವೆ. ಆದ್ರ ಆಶೆಗಳು ಏನಾಗ್ತಾವ ಅಂದ್ರೆ ನಿರಂತರವಾಗಿರ್ತವ. ಮೊಬೈಲ್ ತಗೊಂಡಿವ ಸುಮ್ ಕುಂದ್ರಂಗಿಲ್ಲ, ಮೊಬೈಲ್ ಮೇಲೆ ಕವರ್ ಹಾಕ್ಸ್ಬೇಕು. ಮೊಬೈಲ್ ಏನಪ್ಪಾ ಅಂತಂದ್ರೆ ನಾವು ಸಿಮ್ ಹಾಕ್ಸ್ಬೇಕು, ಹೌದಲ್ಲ? ಮನುಷ್ಯನ ಆಶೆಗಳು ಏನಾಗ್ತಾವ ಅಂದ್ರೆ ನಿರಂತರ, ಅದಕ್ಕೆಲ್ಲ ಪೂರಕ. ಪೆನ್ ತಗೊಂಡಿ ಅಂದ್ರೆ ಪೆನ್ನಿಗೆ ಮತ್ತೊಂದು ಅದು ಪೆನ್ನರ್ ಹಾಕ್ಲಿ ಅಥವಾ ಹಾಕ್ಲಿ, ಅದು ಪೂರಕ ಬಯಕೆ ಅಲ್ಲ. ಈ ಕಾರ್ ತಗೊಂಡಿ ಅಂದ್ರೆ ಕಾರಿಗೆ ಮತ್ತದು ಪೆಟ್ರೋಲ್ ಹಾಕ್ಬೇಕು, ಡೀಸೆಲ್ ಹಾಕ್ಬೇಕು, ಅದು ಪೂರಕವಾಗಿರುವಂತದ್ದು. ಕಾರ್ ತಗೊಂಡು ನಿಂತು ಬಿಡ್ತೀವಿ, ಕಾರ್ ತಗೊಂಡಿ ನಮ್ಮ ಬಯಕೆ, ಕಾರ್ ತಗೊಂಡ ಮ್ಯಾಗ ಹೋಗ್ಬೇಕು ಅನ್ನೋದು, ಅಲ್ಲಿ ತಿರುಗಾಡ್ಬೇಕು. ಈ ತರ ಮನುಷ್ಯನ ಬಯಕೆಗಳು ಏನಾಗ್ತಾವ ಅಂದ್ರೆ ನಿರಂತರವಾಗಿ ಬದಲಾವಣೆ ಆಗ್ತವೆ. ಅದನ್ನೇ ಲಿಯೋನಾಲ್ ರಾಬಿನ್ಸನ್ ಅವ್ರು ಹೇಳ್ತಾರೆ, ಮನುಷ್ಯನ ಆಶಯಗಳು ಅನಂತವಾಗಿವೆ, ಸಾಧನಾ ಸಂಪನ್ಮೂಲಗಳು ಮಿತವಾಗಿವೆ. ಇವೆರಡರ ನಡುವಿನ ಸಂಬಂಧವನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನೇ ಅರ್ಥಶಾಸ್ತ್ರ ಅಂತ ಕರೆದವರು ಲಿಯೋನಾಲ್ ರಾಬಿನ್ಸನ್. ಆಸೆ, ಈ ಬಯಕೆ, ದುಡಿಮೆ, ತೃಪ್ತಿಯನ್ನು ಏನ್ ಕರೀತಾರೆ ಅಂದ್ರೆ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಎಕನಾಮಿಕ್ಸ್ ಅಂತ ಹೇಳಿ ಕರೀತಾರೆ. ಬಯಕೆ, ದುಡಿಮೆ, ತೃಪ್ತಿಯನ್ನು ಅರ್ಥಶಾಸ್ತ್ರದ ವಿಷಯ ವಸ್ತುಗಳು ಅಂತ ಹೇಳಿ ಕರೆದ್ರೆ ಇನ್ನೊಬ್ಬ ಮಹಾನ್ ವ್ಯಕ್ತಿ ಬರ್ತಾನೆ. ಅರ್ಥಶಾಸ್ತ್ರ ಹಣನೂ ಅಲ್ಲ, ಅರ್ಥಶಾಸ್ತ್ರ ಎಂದರೆ ಯೋಗಕ್ಷೇಮನೂ ಅಲ್ಲ, ಅರ್ಥಶಾಸ್ತ್ರ ಎಂದರೆ ಕೊರತೆನೂ ಅಲ್ಲ. ಹಾಗಾದ್ರೆ ಅರ್ಥಶಾಸ್ತ್ರ ಎಂದರೆ ಏನು? ಅಭಿವೃದ್ಧಿ ಅಂತ ಹೇಳ್ತಾನೆ. ಹಾಗಾದ್ರೆ ಅಭಿವೃದ್ಧಿ ವ್ಯಾಖ್ಯಾನವನ್ನು ಮಂಡಿಸಿದವರು ಯಾರು? ಎಕ್ಸಲೆಂಟ್, ಗುಡ್, ವೆರಿ ಗುಡ್. ಅಭಿವೃದ್ಧಿ ವ್ಯಾಖ್ಯಾನವನ್ನು ಮಂಡಿಸಿದವರು ಯಾರು? ಎಸ್, ಅಭಿವೃದ್ಧಿ ವ್ಯಾಖ್ಯಾನವನ್ನು ಮಂಡಿಸಿದವರು ಯಾರು ಅಂತಂದ್ರೆ ಸ್ಯಾಮ್ಯುವೆಲ್ಸನ್ ಅನ್ನುವಂತ ವ್ಯಕ್ತಿ ಮಂಡಿಸ್ತಾನೆ. ಸ್ಯಾಮ್ಯುವೆಲ್ಸನ್ ಅನ್ನುವಂತ ವ್ಯಕ್ತಿ. ಈ ಸ್ಯಾಮ್ಯುವೆಲ್ಸನ್ ಅನ್ನುವಂತ ವ್ಯಕ್ತಿ ಏನ್ ಮಾಡಿದ್ದಾನಂದ್ರೆ ಈ ಅಭಿವೃದ್ಧಿ ವ್ಯಾಖ್ಯಾನವನ್ನು ಮಂಡಿಸ್ತಾನೆ. ಮುಂದೆ ಬರ್ತಾನ ಜಿ ಎಂ ಕೇನ್ಸ್ ಅನ್ನುವಂತ ಜಾನ್ ಮೆನಾರ್ಡ್ ಕೇನ್ಸ್ ಅಂತ ಬರ್ತಾನೆ. ಅವ ಬೇರೆ. ಈ ಸ್ಯಾಮ್ಯುವೆಲ್ಸನ್ ಅನ್ನುವಂತ ವ್ಯಕ್ತಿ ಯಾವ ಸಿದ್ಧಾಂತವನ್ನು ಮಂಡಿಸಿದ್ದಾನೆ ಅಂತಂದ್ರೆ ಅಭಿವೃದ್ಧಿಯ ವ್ಯಾಖ್ಯಾನವನ್ನು ಮಂಡಿಸಿದ್ದಾನೆ. ಅಭಿವೃದ್ಧಿಯ ವ್ಯಾಖ್ಯೆ ಇದು ಚೆನ್ನಾಗಿದೆ. ಗ್ರೋತ್ ಡೆವಲಪ್ಮೆಂಟ್ ಅಂತ ಕರೀತಾರೆ. ಯಾವ ವರ್ಷ ಅಂದ್ರೆ 1947ರಲ್ಲಿ ಈ ಸಿದ್ಧಾಂತವನ್ನು ಮಂಡಿಸ್ತಾನೆ. ಅಂದ್ರೆ ಕೇವಲ ಒಬ್ಬ ದೇಶ ಅಷ್ಟೇ ಅಭಿವೃದ್ಧಿ ಆಗೋದಲ್ಲ, ಅವ್ರ ಕುಟುಂಬ ಅಭಿವೃದ್ಧಿ ಆಗಬೇಕು. ಯಾವುದರಲ್ಲಿ ಅಭಿವೃದ್ಧಿ ಆಗಬೇಕು? ಅವರ ಸಾಮಾಜಿಕ ಸ್ತರ ವಿನ್ಯಾಸದಲ್ಲಿ ಅಭಿವೃದ್ಧಿ ಆಗಬೇಕು, ರಾಜಕೀಯವಾಗಿ ಅಭಿವೃದ್ಧಿ ಆಗಬೇಕು. ರಾಜಕೀಯವಾಗಿ, ಸಾಮಾಜಿಕ ಸ್ತರ ವಿನ್ಯಾಸದಲ್ಲಿ ಅಭಿವೃದ್ಧಿ ಆಗ್ಬೇಕಾದ್ರೆ ಅವರು ಮುಖ್ಯವಾಗಿ ಎಕನಾಮಿಕಲ್ ಸ್ಟ್ರಾಂಗ್ ಆಗಬೇಕು ಅಂತ ನಾ ಬಹಳ ಸಾರಿ ನಿಮ್ಗೆ ಹೇಳಿನಿ. ಎಲ್ಲ ಸಮಸ್ಯೆಗಳಲ್ಲಿ ಅತಿ ದೊಡ್ಡ ಸಮಸ್ಯೆ ಅಂದ್ರೆ ಆರ್ಥಿಕ ಸಮಸ್ಯೆ. ನೀವೇನಾದ್ರೂ ಆರ್ಥಿಕ ಸಮಸ್ಯೆಯಿಂದ ಹೊರ ಬಂದ್ರಿ ಅಂದ್ರೆ ನಿಮ್ಗೆ ಯಾರ್ಯಾರು ಕರೆಯಂಗಿಲ್ಲಲ್ಲ, ಎಲ್ಲರೂ ಕರೀತಾರೆ, ನಾಷ್ಟ ಮಾಡಿಸ್ತಾರೆ. ನಮ್ಮ ಬೀಗರು, ನಮ್ಮ ಅಣ್ಣನ ಮಗ, ನಮ್ಮ ಅಣ್ಣನ ಮಗಳು, ನಮ್ಮ ತಂಗಿ ಮಗ, ತಂಗಿ ಮಗಳು ಅಂತೇಳಿ ಎಲ್ಲರೂ ನಿಮ್ಮನ್ನ ಆಹ್ವಾನ ಮಾಡ್ತಾರೆ. ನಿಮ್ಮನ್ನ ಪ್ರತಿಯೊಬ್ಬರು ರೆಸ್ಪೆಕ್ಟ್ ಕೊಡ್ತಾರೆ. ಎಲ್ಲ ಸಮಸ್ಯೆಗಳಲ್ಲಿ ಅತಿ ದೊಡ್ಡ ಸಮಸ್ಯೆ ಎಂದರೆ ಆರ್ಥಿಕ ಸಮಸ್ಯೆ. ಆರ್ಥಿಕ ಸಮಸ್ಯೆಯಿಂದ ಹೊರ ಬಂದ್ರೆ ನಿಮ್ಮನ್ನೆಲ್ಲರೂ ಗೌರವದಿಂದ ಕಾಣಕ್ ಶುರು ಮಾಡ್ತಾರೆ. ಆದ್ರ ಎಲ್ಲವುಗಳನ್ನ ನಾವು ನಿಭಾಯಿಸಕ್ ಸಾಧ್ಯ ಇಲ್ಲ ಅಂದ್ರೂ ಕೂಡ ಸುಮಾರು ಒಂದು 70-80% ನಾವು ನಿಭಾಯಿಸಕ್ ಸಾಧ್ಯ ಇದೆ. ಇದನ್ನೇ ಹೇಳಿದವರು ಯಾರು ಅಂದ್ರೆ ಸ್ಯಾಮ್ಯುವೆಲ್ಸನ್. 1997ರಲ್ಲಿ ಸ್ಯಾಮ್ಯುವೆಲ್ಸನ್ ಅವ್ರು ಹೇಳ್ತಾರೆ, ಈ ಪ್ರಪಂಚದಲ್ಲಿ ಆರ್ಥಿಕ ಮೂಲ ವಸ್ತುಗಳು ಏನಾಗ್ತಾವ ಅಂದ್ರೆ ಡೆವಲಪ್ಮೆಂಟ್ ಆಗ್ಬೇಕು, ಕುಟುಂಬಗಳು ಡೆವಲಪ್ಮೆಂಟ್ ಆಗ್ಬೇಕು, ಗ್ರಾಮಗಳು ಡೆವಲಪ್ಮೆಂಟ್ ಆಗ್ಬೇಕು, ಹಳ್ಳಿಗಳು ಡೆವಲಪ್ಮೆಂಟ್ ಆಗ್ಬೇಕು. ಅದರ ಜೊತೆಯಲ್ಲಿ ರಾಜ್ಯ, ರಾಷ್ಟ್ರ ಮಟ್ಟಕ್ಕೆ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯ ಇದೆ. ಎಕನಾಮಿಕ್ ಆಗಿ ನಾವು ಆರ್ಥಿಕವಾಗಿ ಈ ಕೃಷಿ ರಂಗ ಆಗಿರಬಹುದು, ಕೈಗಾರಿಕಾ ರಂಗ ಆಗಿರಬಹುದು, ಸೇವಾ ರಂಗ ಆಗಿರಬಹುದು, ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನ ಕಂಡಾಗ ಮಾತ್ರ ಅವುಗಳನ್ನ ಪ್ರಪಂಚದ ಬೇರೆ ಬೇರೆ ದೇಶಗಳು ಅವುಗಳನ್ನ ಪೋತವೆ, ರೆಸ್ಪೆಕ್ಟ್ ಕೊಡ್ತವೆ. ಹೆಂಗ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮರ್ಯಾದೆಯನ್ನು ಪಡಿತದಲ್ಲ, ಹಂಗ ಹಳ್ಳಿ ಮಟ್ಟದಲ್ಲಿ ಅಥವಾ ಗ್ರಾಮೀಣ ಮಟ್ಟದಲ್ಲಿ ನಮಗೂ ಕೂಡ ರೆಸ್ಪೆಕ್ಟ್ ಕೊಡ್ತಾರ ಅಂತ ಹೇಳಿ ಸ್ಯಾಮ್ಯುವೆಲ್ಸನ್ ಅವರು ಹೇಳ್ತಾರೆ. ಒಟ್ಟಾರೆಯಾಗಿ ಸ್ಯಾಮ್ಯುವೆಲ್ಸನ್ ಅವರು ಹೇಳಿದಂತ ವಿಚಾರ ಏನು ಅಂತಂದ್ರೆ ಆರ್ಥಿಕತೆಯಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಅವ್ರು ಹೇಳ್ತಾರೆ, ಸ್ಯಾಮ್ಯುವೆಲ್ಸನ್. ಒಟ್ಟಾರೆಯಾಗಿ ಅರ್ಥಶಾಸ್ತ್ರ ಅಂದ್ರೆ ಏನು? ಒಟ್ಟಾರೆಯಾಗಿ ಅರ್ಥಶಾಸ್ತ್ರ ಅಂತಂದ್ರೆ ಆರ್ಥಿಕ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವಂತ ಶಾಸ್ತ್ರವನ್ನ ಆರ್ಥಿಕ ಚಟುವಟಿಕೆ
ಆರ್ಥಿಕ ಚಟುವಟಿಕೆ, ಎಕನಾಮಿಕ್ ಆಕ್ಟಿವಿಟೀಸ್, ವುಮನ್ ಎಕನಾಮಿಕ್ ಆಕ್ಟಿವಿಟೀಸ್ ಅಂತ ಕರೀತಾರೆ. ಸ್ಟಡಿ ಅಬೌಟ್ ದ ವುಮನ್ ಎಕನಾಮಿಕ್ ಆಕ್ಟಿವಿಟೀಸ್ ದಟ್ ಇಸ್ ಕಾಲ್ಡ್ ಎಕನಾಮಿಕ್ಸ್. ಅದನ್ನ ಅರ್ಥಶಾಸ್ತ್ರ ಅಂತ ಕರಿತೀವಿ. ಅರ್ಥಶಾಸ್ತ್ರ ಎಂದರೆ ಆರ್ಥಿಕ ಚಟುವಟಿಕೆಗಳನ್ನು ಕುರಿತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂತ ಶಾಸ್ತ್ರವನ್ನ ಅರ್ಥಶಾಸ್ತ್ರ ಅಂತ ಹೇಳಿ ಕರೀತಾರೆ. ಅರ್ಥಶಾಸ್ತ್ರದಲ್ಲಿ ಒಟ್ಟು 3 ವಲಯಗಳದಾವೆ. 3 ವಲಯಗಳು. ಒಂದು ಪ್ರಾಥಮಿಕ ವಲಯ, 2 ಕೈಗಾರಿಕಾ ವಲಯ, 3 ಸೇವಾ ವಲಯ, ಸೇವಾರಂಗ ಅಂತ ಕರಿತೀವಿ. ಪ್ರೈಮರಿ, ಸೆಕೆಂಡರಿ, ಟೆರ್ಸರಿ ಅಂತ ಕರೀತಾರೆ. ಪ್ರಾಥಮಿಕ ವಲಯವನ್ನ ಕೃಷಿ ವಲಯ ಅಂತ ಹೇಳಿ ಕರಿತೀವಿ. ಕೈಗಾರಿಕಾ ವಲಯವನ್ನ ದ್ವಿತೀಯ ವಲಯ ಅಂತ ಕರಿತೀವಿ, ದ್ವಿತೀಯ ವಲಯ. ಸೇವಾ ವಲಯವನ್ನ ತೃತೀಯ ವಲಯ ಅಂತ ಹೇಳಿ ಕರೀತಾರೆ. ಪ್ರಾಥಮಿಕ ಅಂದ್ರೆ ಕೃಷಿ ವಲಯ ಅಂದ್ರೆ ಒಂದೇ, ದ್ವಿತೀಯ ವಲಯ ಅಂದ್ರೆ ಒಂದೇ, ಕೈಗಾರಿಕಾ ವಲಯ ಅಂದ್ರೆ ಒಂದೇ, ತೃತೀಯ ವಲಯ ಅಂದ್ರೆ ಒಂದೇ, ಸೇವಾ ವಲಯ ಅಂದ್ರೆ ಒಂದೇ. ಅರ್ಥಶಾಸ್ತ್ರದಲ್ಲಿ 3 ಅತ್ಯಂತ ಮುಖ್ಯವಾಗಿರುವಂತಹ ವಲಯಗಳದಾವೆ. ಪ್ರೈಮರಿ ಆಕ್ಟಿವಿಟೀಸ್, ಸೆಕೆಂಡರಿ ಆಕ್ಟಿವಿಟೀಸ್, ಟೆರ್ಸರಿ ಆಕ್ಟಿವಿಟೀಸ್. ಈ ಪ್ರಪಂಚದಲ್ಲಿ 3 ವಲಯಗಳು, ಆರ್ಥಿಕ ವಲಯಗಳು. ಆರ್ಥಿಕ ಚಟುವಟಿಕೆ ಅಂದ್ರೆ ಏನು? ಯಾರು ಹೇಳ್ತಾರೆ ನೋಡೋಣ. ಯಾರು ಜನರದರಿ? ಆರ್ಥಿಕ ಚಟುವಟಿಕೆ ಅಂದ್ರೆ ಏನು? MG ಪಾಟೀಲ್ ಅವರೇ, ಎಕ್ಸಲೆಂಟ್. ಸುಧಾಮ್, ಕರೆಕ್ಟ್ ಆನ್ಸರ್. ಎಸ್. ಪ್ರೇರಣಾ, ಏನು ಅದ ಹೆಸರು? ನಿಮ್ ಬೇರೆ ಹೆಸರು ಇಟ್ಕೊಂಡ್ಬರ್ರಿ ಅದು. ಎಸ್, ಹಣದ ಗಳಿಕೆಗಾಗಿ ಮಾಡುವಂತ ಚಟುವಟಿಕೆ ಇದೆಯಲ್ಲ, ಅದನ್ನ ಆರ್ಥಿಕ ಚಟುವಟಿಕೆ ಅಂತ ಕರೀತಾರೆ. ಹಣದ ಗಳಿಕೆಗಾಗಿ ಅಂದ್ರೆ ಏನಾದ್ರೂ ಪ್ರತಿಫಲ ಬರ್ಬೇಕಲ್ಲ, ಏನಾದ್ರೂ ಒಂದು ಅದಕ್ಕೆ ಪ್ರತಿಫಲ ಬರ್ಬೇಕು. ಅಂದ್ರೆ ಇಲ್ಲಿ ಹಣಾರ ಬರಲಿ ಅಥವಾ ಇನ್ನೊಂದು ಯಾವುದೋ ಒಂದು ವಸ್ತುವರ ಬರಲಿ, ಹಣದ ಗಳಿಕೆಗಾಗಿ ಮಾಡುವಂತ ಚಟುವಟಿಕೆ ಆಗಿರಬಹುದು, ಪ್ರತಿಫಲವಾಗಿ ಇನ್ನೊಂದು ವಸ್ತುವಾಗಿರಬಹುದು. ಕರೆಕ್ಟಾ? ಹಣದ ಗಳಿಕೆಗಾಗಿ ಮಾಡುವಂತ ಚಟುವಟಿಕೆ. ಸರ್, ಮತ್ತೆ ಹಣ ಇಲ್ಲ ಅಂತಂದ್ರೆ ಏನು? ಹಣದ ಗಳಿಕೆಗಾಗಿ ಮಾಡದೇ ಇರುವಂತ ಚಟುವಟಿಕೆಯನ್ನ ಹಣರಹಿತವಾಗಿರುವಂತ ಚಟುವಟಿಕೆ ಅಂತ ಕರೀತಾರೆ. ಉದಾಹರಣೆ, ತಂದೆ ತಾಯಿ ತನ್ನ ಮಗಳು ಅಥವಾ ಮಗನನ್ನ ಅತ್ಯಂತ ಆತ್ಮೀಯತೆಯಿಂದ ಗೌರವಿಸುವುದಾಗಿರಬಹುದು, ಅವರಿಗೆ ರೆಸ್ಪೆಕ್ಟ್ಫುಲ್ ಆಗಿ ಕಾಣೋದಾಗಿರಬಹುದು. ಅದಕ್ಕೆ ಯಾವತ್ತೂ ಅವ್ರು ನಮ್ಮ ಕಡೆಯಿಂದ ಏನನ್ನು ನಿರೀಕ್ಷೆ ಮಾಡಂಗಿಲ್ಲಲ್ಲ, ಅದನ್ನ ಏನ್ ಕರೀತಾರೆ ಅಂದ್ರೆ ಹಣರಹಿತವಾಗಿರುವಂತ ಚಟುವಟಿಕೆ ಅಂತ ಕರೀತಾರೆ. ಕರೆಕ್ಟಾ? ತಾಯಿ ತನ್ನ ಮಗುವಿಗೆ ಆರೈಕೆಯನ್ನು ಮಾಡ್ತಾಳೆ, ತಾಯಿ ತನ್ನ ಮಗುವಿಗೆ ಸೇವೆಯನ್ನು ಮಾಡ್ತಾಳೆ. ಅವಾಗ ಯಾವ ತಾಯಿನೂ ಕೂಡ ತನ್ನ ಮಗ ಮುಂದಿನ ದಿನಮಾನಗಳಲ್ಲಿ ನನಗೆ ಅಮೌಂಟ್ ಕೊಡ್ತಾನೆ ಅಂತ ಅಪೇಕ್ಷೆ ಪಡಂಗಿಲ್ಲ. ಈ ಒಂದು ಸ್ಥಿತಿಗೆ ಕರೀತಾರ ಅಂತಂದ್ರೆ ಆರ್ಥಿಕ ಚಟುವಟಿಕೆ ಅಂತ ಕರೀತೀವಿ. ಪಲ್ಲವಿ, ಥ್ಯಾಂಕ್ಸ್ ಸರ್. ಪ್ಲೀಸ್, ನಿಮ್ ಕ್ಲಾಸ್ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ, ಹಿಸ್ಟ್ರಿ ಕಂಪ್ಲೀಟ್ ಮಾಡಿ ಕೊಡಿ ಅಂತ. 100% ಅದನ್ನು ಸ್ಟಾರ್ಟ್ ಮಾಡ್ತೀನಿ. ಓಕೆನಾ? ಎಸ್, ಅಂದ್ರೆ ನಿಸ್ವಾರ್ಥತೆ. ಶ್ರೀಪಾದ್ ಅವರೇ, ಎಕ್ಸಲೆಂಟ್. ನಿಸ್ವಾರ್ಥತೆ ಇರ್ತದ. ಆ ನಿಸ್ವಾರ್ಥತೆ ಸೇವೆ ಇದ್ದಾಗ ಮಾತ್ರ ಅಲ್ಲಿ ನಾವು ಹಣರಹಿತವಾಗಿರುವಂತ ಚಟುವಟಿಕೆ ಅಂತ ಹೇಳಿ ಅದನ್ನ ಗುರುತಿಸ್ತೀವಿ. ಹಾಗಾದ್ರೆ ಆರ್ಥಿಕ ಚಟುವಟಿಕೆಯಲ್ಲಿ 3 ವಲಯಗಳು. ಒಂದು ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ. ಪ್ರಾಥಮಿಕ ವಲಯದಲ್ಲಿ ಏನಿರ್ತದೆ? ಯಾರು ಹೇಳ್ತಾರೆ? ಪ್ರಾಥಮಿಕ ವಲಯದಲ್ಲಿ ಯಾವ ಬರ್ತವೆ? ಎಸ್, ಪ್ರೈಮರಿ ಆಕ್ಟಿವಿಟೀಸ್ ದಲ್ಲಿ ಯಾವ ಬರ್ತಾವ ಅಂದ್ರ ಗಣಿಗಾರಿಕೆ ಬರ್ತವೆ. ಗಣಿಗಾರಿಕೆ, ಹೈನುಗಾರಿಕೆ ಬರ್ತದೆ, ಹೈನುಗಾರಿಕೆ, ಪಶು ಸಂಗೋಪನೆ. ಕರೆಕ್ಟಾ? ಗಣಿಗಾರಿಕೆ ಆಗಿರಬಹುದು, ಹೈನುಗಾರಿಕೆ ಆಗಿರಬಹುದು, ಪಶು ಆಗಿರಬಹುದು, ಕೃಷಿ ಆಗಿರಬಹುದು, ಜೇನು ಸಾಗಾಣಿಕೆ ಆಗಿರಬಹುದು, ಜೇನು ಸಾಗಾಣಿಕೆ, ರೇಷ್ಮೆ ಸಾಗಾಣಿಕೆ, ಮರಗೆಲಸ, ಮರಗಳನ್ನು ಬೆಳೆಸುವುದು, ಅರಣ್ಯಗಾರಿಕೆ. ಇವೆಲ್ಲ ಪ್ರಾಥಮಿಕ ವಲಯಗಳು. ಹಾಗಾದ್ರೆ ದ್ವಿತೀಯ ವಲಯಗಳಂದ್ರೆ ಯಾವುದು? ದ್ವಿತೀಯ ವಲಯ ಅಂದ್ರೆ ತಯಾರಿಕೆ, ಕೈಗಾರಿಕೆ ಇರಬಹುದು, ತಯಾರಿಕೆ ಆಗಿರಬಹುದು, ಕರಕುಶಲ ವಸ್ತುಗಳನ್ನು ತಯಾರಿಸುವುದು, ಕಟ್ಟಡ ನಿರ್ಮಾಣ. ಕರೆಕ್ಟಾ? ಕೈಗಾರಿಕೆ ಆಗಿರಬಹುದು, ತಯಾರಿಕೆ ಆಗಿರಬಹುದು, ಕಟ್ಟಡಗಳ ನಿರ್ಮಾಣ ಆಗಿರಬಹುದು. ದೊಡ್ಡ ಅಣೆಕಟ್ಟುಗಳನ್ನು ಕಟ್ತಾರೆ, ಮನೆಗಳನ್ನು ಕಟ್ತಿರ್ತಾರೆ. ಇಂಜಿನಿಯರಿಂಗ್ ಕೈಗಾರಿಕೆ ಆಗಿರಬಹುದು, ಹಡಗುಗಳ ನಿರ್ಮಾಣ ಮಾಡುವುದು, ಬಸ್ಗಳನ್ನು ತಯಾರಿಸುವುದು, ಬಸ್ಗಳನ್ನ
ಹಡಗುಗಳನ್ನು ತಯಾರಿಸುವುದು, ಸಿಪ್ಗಳನ್ನು ಕರಿತೀವಿ ನಾವು ಹಡಗುಗಳನ್ನ, ವಿಮಾನಗಳನ್ನು ತಯಾರಿಸುವುದು, ರೈಲುಗಳನ್ನು ತಯಾರಿಸುವುದು. ಇನ್ನು ಸೇವಾ ವಲಯ ಅಂದ್ರೆ ಯಾವುದು? ಈ ಎರಡೂ ವಲಯಗಳಿಗೆ ಸೇವೆಯನ್ನು ಸಲ್ಲಿಸ್ತದೆ. ಸಾರಿಗೆ, ಸಾರಿಗೆ, ಸಂಪರ್ಕ, ರೈಲ್ವೆ ರೈಲ್ವೆ ತಯಾರಿಸುವುದು ಕೈಗಾರಿಕಾ ವಲಯ ಆದ್ರೆ ರೈಲ್ವೆಯಲ್ಲಿ ಕುತ್ಕೊಂಡು ತಿರುಗಾಡೋದು ಸೇವಾ ವಲಯ. ಮತ್ತೆ ವೈದ್ಯಾಧಿಕಾರಿಗಳು, ಡಾಕ್ಟರ್ಸ್ಗಳು, ವೈದ್ಯಾಧಿಕಾರಿಗಳು ಅಂದ್ರೆ ಆಸ್ಪತ್ರೆಗಳು, ಶಿಕ್ಷಣ ಸಂಸ್ಥೆಗಳು, ಶಿಕ್ಷಕರು, ಕರೆಕ್ಟಾ, ಸಮೂಹ ಮಾಧ್ಯಮಗಳು ಮತ್ತೆ ಆರಕ್ಷಕರು, ಪೊಲೀಸ್, ಸೈನ್ಯ ಇಲಾಖೆ, ಮಿಲಿಟರಿ, ಸೈನ್ಯ ಇಲಾಖೆ, ಇವೆಲ್ಲ ಯಾವ ವಲಯದಲ್ಲಿ ಬರ್ತಾವ ಅಂತಂದ್ರೆ ಸೇವಾ ವಲಯದಲ್ಲಿ ಬರ್ತವೆ. ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ ಅಂತೇಳಿ 3 ಸೆಕ್ಟರ್ ಗಳನ್ನ ಮಾಡ್ತೀವಿ. ಒಂದು ಪ್ರೈಮರಿ, ಸೆಕೆಂಡರಿ, ಟೆರ್ಸರಿ ಅಂತ ಹೇಳಿ ನೋಡ್ತೀವಿ. ಪ್ರಾಥಮಿಕ ವಲಯವನ್ನ ಗಣಿಗಾರಿಕೆ, ದ್ವಿತೀಯ ವಲಯವನ್ನ ಕೈಗಾರಿಕೆ, ತೃತೀಯ ವಲಯವನ್ನ ಸೇವೆಗಳನ್ನು ಸಲ್ಲಿಸುವಂತ ವಲಯವನ್ನ ಸೇವಾ ವಲಯ ಅಂತ ಹೇಳಿ ಕರಿತೀವಿ. ಈ 3 ವಲಯಗಳಲ್ಲಿ ಅತ್ಯಂತ ವೇಗದಲ್ಲಿ ಬೆಳೆಯುತ್ತಿರುವಂತ ವಲಯ ಅಂದ್ರ ಸೇವಾ ವಲಯ. ಅದಕ್ಕೆ ಸೇವಾ ವಲಯವನ್ನ ಎಸ್ಡಿಎ ಕೇಳಿದಂತ ಪ್ರಶ್ನೆ, ಇದನ್ನ ವೇಗದ ಇಂಜನ್ ಅಂತ ಕರೀತಾರೆ. ಪ್ರಶ್ನೆ ಹೆಂಗೆ ಕೇಳ, ಯಾವ ವಲಯವನ್ನ ವೇಗದ ಇಂಜನ್ ಎಂದು ಕರೆಯುತ್ತಾರಂದ್ರ ಸೇವಾ ವಲಯವನ್ನ ವೇಗದ ಇಂಜನ್ ಕರೀತಾರೆ. ಆದರೆ ಅತ್ಯಂತ ಕಡಿಮೆ ಮಟ್ಟದಲ್ಲಿ ಬೆಳವಣಿಗೆ ಆಗುತ್ತಿರುವ ವಲಯ ಅಂತಂದ್ರೆ ಕೃಷಿ ವಲಯ. ಕೃಷಿ ವಲಯ, ಕೈಗಾರಿಕಾ ವಲಯ, ಸೇವಾ ವಲಯ, ಈ 3 ವಲಯಗಳು ಆರ್ಥಿಕ ಚಟುವಟಿಕೆಯ 3 ಪ್ರಮುಖವಾಗಿರುವಂತಹ ಅಂಗಗಳು ಅಂತ ಹೇಳಿ ಗುರುತಿಸ್ತೀವಿ ನೋಡಿ. ಹಾಗಾದ್ರೆ ಈ 3 ಚಟುವಟಿಕೆಗಳನ್ನ ಸಂಯೋಜಿಸುವಂತ ವ್ಯವಸ್ಥೆ ಇದೆಲ್ಲ, ಆ 3 ಚಟುವಟಿಕೆಗಳನ್ನ ಸಂಯೋಜನೆ ಮಾಡೋದು. 3 ಚಟುವಟಿಕೆಗಳನ್ನ ಸಂಯೋಜನೆ ಮಾಡೋದಕ್ಕೆ ಏನಂತ ಕರೀತಾರೆ? ಯಾರು ಹೇಳ್ತಾರೆ? ವೈಜ್ಞಾನಿಕವಾಗಿ ಸಂಯೋಜನೆ ಮಾಡುವಂತ ವ್ಯವಸ್ಥೆಗೆ ಏನಂತ ಕರೀತಾರೆ? ಎಲ್ಲ ಚತುರ್ಮುಖ ವಲಯ ಬೇಡ, ಅದು ಚತುರ್ಮುಖ ವಲಯ ಅಂತ ಹೇಳಿ ಕೊಟ್ಟಿದ್ದಾರೆ, ಬೇಡ. ಎಕ್ಸಲೆಂಟ್. ಮಿಶ್ರ ವಲಯ ಅಂತ ಕರಿತೀವಿ, ಅದನ್ನ ಮಿಶ್ರ ಗೋಳ ಅಂತ ಕರೀತಾರೆ. ಮಿಶ್ರ ವಲಯ ಇವೆಲ್ಲವುಗಳನ್ನ ಏನದು ಮಿಶ್ರ? ಏನ್ರಿ ಹೇಳಿಕೆರಿ? ಓದುವಲ್ಲ ಬರೆಯೋಲ್ಲ. ನಾ ಯಾವ್ದೋ ಒಂದು ಗುಂಗಿನಾಗ ನಿಮ್ ಮಾತು ಕೇಳ್ಬಿಟ್ಟೆ, ತಪ್ಪದು. ಸರಿಯಾದಂತ ಉತ್ತರ ಯಾರು ಹೇಳ್ತೀರಿ? ಆರ್ಥಿಕ ಚಟುವಟಿಕೆಗಳನ್ನ ಯೋಜನಾಬದ್ಧವಾಗಿ ಸಂಯೋಜನೆ ಮಾಡುವಂತ ವ್ಯವಸ್ಥೆಗೆ ಏನೆಂದು ಕರೆಯುತ್ತಾರೆ? ಎಕ್ಸಲೆಂಟ್. ಮಹೇಶ್ವರಿ ಅವರೇ 100% ಸರಿಯಾದಂತ ಉತ್ತರ ಅರ್ಥವ್ಯವಸ್ಥೆ ಎಂದು ಕರೆಯುತ್ತಾರೆ. ಅರ್ಥವ್ಯವಸ್ಥೆ ಎಂದು ಕರೆಯುತ್ತಾರೆ. ಅರ್ಥವ್ಯವಸ್ಥೆ ಎಂದರೆ ಆರ್ಥಿಕ ಚಟುವಟಿಕೆಗಳನ್ನ ಯೋಜನಾಬದ್ಧವಾಗಿ ಸಂಯೋಜನೆ ಮಾಡುವಂತ ವ್ಯವಸ್ಥೆಗೆ ಏನಂತ ಕರೀತಾರೆ ಅಂದ್ರ ಅರ್ಥವ್ಯವಸ್ಥೆ ಅಂತ ಕರೀತಾರೆ. ಅರ್ಥವ್ಯವಸ್ಥೆಯಲ್ಲಿ ಎಷ್ಟು ಪ್ರಕಾರ? ಎಕ್ಸಲೆಂಟ್. ಎಂ ಜಿ ಪಾಟೀಲ್ ಅವರೇ, ಮಹೇಶ್ವರಿ ಅವರೇ, ಸೈನಾಜಿ ಅವರೇ, ಮಂಜುಳಾ ಅವರೇ, ಶರಬಣ್ಣ ಅವರೇ, ಪ್ರಕಾಶ್ ಅವರೇ, ಎಕ್ಸಲೆಂಟ್. ಅರ್ಥವ್ಯವಸ್ಥೆಯಲ್ಲಿ ಎಷ್ಟು ಪ್ರಕಾರ ಅಂತಂದ್ರೆ ಸುಮಾರು 3 ರೀತಿಯ ಅರ್ಥವ್ಯವಸ್ಥೆಗಳನ್ನ ನೋಡ್ತೀವಿ. 3 ರೀತಿಯ ಅರ್ಥವ್ಯವಸ್ಥೆಗಳು. 3 ರೀತಿಯ ಅರ್ಥವ್ಯವಸ್ಥೆಗಳು ಯಾವಂದ್ರ, ಒಂದು ಬಂಡವಾಳಶಾಹಿ ಅರ್ಥವ್ಯವಸ್ಥೆ, 2 ಸಮಾಜಶಾಹಿ ಅರ್ಥವ್ಯವಸ್ಥೆ, ಇನ್ನೊಂದು ಮಿಕ್ಸ್ಡ್ ಎಕನಾಮಿ ಅಂತ ಕರೀತಾರೆ, ಮಿಶ್ರ ಅರ್ಥವ್ಯವಸ್ಥೆ ಅಂತ ಕರೀತಾರೆ. ಬಂಡವಾಳಶಾಹಿ ಅರ್ಥವ್ಯವಸ್ಥೆ, ಸಮಾಜಶಾಹಿ ಅರ್ಥವ್ಯವಸ್ಥೆ, ಇನ್ನೊಂದು ಮಿಶ್ರ ಅರ್ಥವ್ಯವಸ್ಥೆ. ಅರ್ಥವ್ಯವಸ್ಥೆಯಲ್ಲಿ ಪ್ರಧಾನವಾಗಿ ಎಷ್ಟು ಪ್ರಕಾರ ಅಂದ್ರ 3 ಪ್ರಕಾರ: ಬಂಡವಾಳಶಾಹಿ, ಸಮಾಜಶಾಹಿ, ಮಿಶ್ರಶಾಹಿ. ಎಸ್, ಕ್ಯಾಪಿಟಲಿಸಂ, ಸೋಷಿಯಲಿಸಂ ಅಂಡ್ ಮಿಕ್ಸ್ಡ್ ಎಕನಾಮಿ. ಈ ಪ್ರಪಂಚದಲ್ಲಿ 3 ರೀತಿಯ ಅರ್ಥವ್ಯವಸ್ಥೆಗಳನ್ನು ನೋಡ್ತೀವಿ. ಒಂದು ಬಂಡವಾಳಶಾಹಿ ಅರ್ಥವ್ಯವಸ್ಥೆ, ಸಮಾಜಶಾಹಿ ಅರ್ಥವ್ಯವಸ್ಥೆ, ಮಿಶ್ರ ಅರ್ಥವ್ಯವಸ್ಥೆ ಅಂತ ಹೇಳಿ ಕರಿತೀವಿ. ಸರ, ಬಂಡವಾಳಶಾಹಿ ಅಂದ್ರೆ ಏನು? ಬಂಡವಾಳಶಾಹಿ ಅಂತಂದ್ರೆ ಇಲ್ಲಿ ಹಣದ ಗಳಿಕೆ ಇರ್ತದ. ಸಮಾಜ ಅಂದ್ರೆ ಸಮಾಜ ಸೇವೆಯನ್ನು ಮಾಡುವ ಉದ್ದೇಶ ಇರ್ತದ. ಇವೆರಡರ ಸಮ್ಮಿಶ್ರಣವೇ ಏನಂತಂದ್ರೆ ಮಿಶ್ರ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಹಾಗಾದ್ರೆ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂದ್ರೆ ಏನು? ಅಕ್ಷತಾ ಏನವ? ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂದ್ರೆ ಏನು? ಬಂಡವಾಳಶಾಹಿ ಅಂದ್ರೆ ಗೌರ್ಮೆಂಟಾ?
ಬಂಡವಾಳದಲ್ಲಿ ಯಾರ ಹೆಚ್ಚಿನ ಇದು ಇರ್ತದೆ? ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ ಪ್ರೈವೇಟ್ದವ್ರ ಶಕ್ತಿ ಜಾಸ್ತಿ ಇರ್ತದೆ. ಹಾ, ಎಸ್ ಸೈನಾಜಿ ಮೇಡಮ್, ಎಸ್. ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂದ್ರ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂದ್ರ ಆ ದೇಶದ ಸರಕು ಮತ್ತು ಸೇವೆಗಳ ಉತ್ಪಾದನೆ. ಸರಕು ಅಂದ್ರೆ ಏನು? ಕಣ್ಣಿಗೆ ಕಾಣುವಂಥದ್ದು. ಸೇವೆ ಅಂದ್ರೆ ಕಣ್ಣಿಗೆ ಕಾಣಂಗಿಲ್ಲ. ಉದಾಹರಣೆ, ನಾನು ನಿಮ್ಗೆ ಪಾಠ ಹೇಳ್ತೀನಿ ಅಂತ ಹೇಳೋದು ಸೇವೆ. ಒಬ್ಬ ವ್ಯಕ್ತಿ ನೋಡಿದ ತಕ್ಷಣ ಆ ವ್ಯಕ್ತಿಯಲ್ಲಿ ಏನು ಸಾಮರ್ಥ್ಯ ಇದೆ ಅಂತ ಗೊತ್ತಾಗಲ್ಲ. ಆ ವ್ಯಕ್ತಿಯ ಪ್ರಸ್ತುತ ಪಡಿಸ್ತಕ್ಕಂತ ಕೆಲಸ ಇದೆಯಲ್ಲ, ಅದು ಸೇವೆ ಆಗ್ತದೆ. ಅವ ಅತ್ಯುತ್ತಮ ಒಬ್ಬ ಪೈಲಟ್ ಆಗಿರಬಹುದು, ಅವ ಅತ್ಯುತ್ತಮ ಒಬ್ಬ ರೈಲ್ವೆ ಓಡಿಸುವಂತ ವ್ಯಕ್ತಿ ಆಗಿರಬಹುದು, ಅಥವಾ ಅವ ಅತ್ಯುತ್ತಮವಾಗಿರುವಂತ ಅಡಿಗೆ ಮಾಡುವಂತ ವ್ಯಕ್ತಿ ಆಗಿರ್ಬೋದು, ಒಬ್ಬ ಅದ್ಭುತವಾದ ಸಂಗೀತಗಾರ ಇರ್ಬೋದು, ಒಬ್ಬ ಕ್ರಿಕೆಟ್ ಮಷಿನ್ ಗ್ರೌಂಡ್ ನಿಂತರೆ ಮುಖ್ಯದ ಬಾಲ್ಗಳೆಲ್ಲ ಸಿಕ್ಸ್ ಹೊಡಿತಿದ್ದ. ಅವನ ಸೇವೆ ಅದು ಕಣ್ಣಿ ಕಾಣಂಗಿಲ್ಲ. ಆದ್ರ ಸರಕು ಕಣ್ಣಿ ಕಾಣ್ತದ, ಸೇವೆ ಕಣ್ಣಿ ಕಾಣಂಗಿಲ್ಲ. ಇವುಗಳನ್ನ ಏನ್ ಕರಿತೀವಿ ಅಂದ್ರೆ ಆರ್ಥಿಕ ಚಟುವಟಿಕೆಯ ಅವಿಭಾಜ್ಯ ಅಂಗ ಅಂತ ಕರಿತೀವಿ. ಸರಕು ಮತ್ತು ಸೇವೆ. ಸರಕು ಕಣ್ಣಿ ಕಾಣ್ತದ, ಸೇವೆ ಕಣ್ಣಿ ಕಾಣಂಗಿಲ್ಲ. ಸರಕು ಮತ್ತು ಸೇವೆಗಳ ಉತ್ಪಾದನೆ, ಅವುಗಳ ಬೆಲೆ ನಿಗದಿ ಮತ್ತು ಅವುಗಳನ್ನ ವಿತರಣೆ ಮಾಡುವುದು. ಕರೆಕ್ಟಾ? ಸರಕು ಮತ್ತು ಸೇವೆಗಳ ಉತ್ಪಾದನೆ, ಅವುಗಳ ಬೆಲೆ ನಿಗದಿ ಮಾಡುವುದು, ಅವುಗಳನ್ನು ವಿತರಣೆ ಮಾಡುವಂತ ವ್ಯವಸ್ಥೆ ಒಬ್ಬ ವ್ಯಕ್ತಿ ಕೈಯಲ್ಲಿತ್ತು ಅಂತಂದ್ರ ಏನಿಲ್ಲ. ಜೂಮ್ ಮೀಟಿಂಗ್ ಬೇಡ, ಇದೇ ಮುಖ್ಯ. ನನಗೆ ಜೂಮ್ ಮೀಟಿಂಗ್ ಮಾಡಿ ನೋಡಿ. ಸರಕು ಮತ್ತು ಸೇವೆಗಳ ಉತ್ಪಾದನೆ, ಅವುಗಳ ಬೆಲೆ ನಿಗದಿ, ಅವುಗಳ ವಿತರಣೆ, ಈ ಮೂರು ಒಬ್ಬರ ಕೈಯಲ್ಲಿತ್ತು ಅಂತಂದ್ರ, ಒಬ್ಬ ಖಾಸಗಿ ವ್ಯಕ್ತಿ ಕೈಯಲ್ಲಿತ್ತು ಅಂದ್ರ ಅದನ್ನ ಏನಂತ ಕರೀತಾರ ಅಂದ್ರೆ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂತ ಕರೀತಾರೆ. ಬಂಡವಾಳಶಾಹಿ ಅರ್ಥವ್ಯವಸ್ಥೆ. ಈ ಉದಾಹರಣೆ, ನೀವೇ ಒಂದು ಯಾವ್ದೋ ಫ್ಯಾಕ್ಟರಿ ಓಪನ್ ಮಾಡಿರಿ ಅಂತ ತಿಳ್ಕೊರಿ. ನೀವು ಫ್ಯಾಕ್ಟರಿ ಓಪನ್ ಮಾಡಿದಂತ ಉದ್ದೇಶ ಏನು ಅಂತಂದ್ರೆ, ಒಂದು ಫ್ಯಾಕ್ಟರಿ ಓಪನ್ ಮಾಡಿದ ಉದ್ದೇಶ ಏನಂತಂದ್ರೆ ಲಾಭವನ್ನು ಗಳಿಸುವ ಸಲುವಾಗಿ ಓಪನ್ ಮಾಡಿರ್ತೀರಿ ಹೊರತು ಅದನ್ನ ನಷ್ಟ ಮಾಡ್ಬೇಕಂತಲ್ಲ. ಇರ್ಲಿ, ಅದರಲ್ಲಿ ಸಾಮಾಜಿಕ ಸೇವೆ ಇರ್ತದೆ, ನೀವು ಸೇವೆ ಮಾಡ್ಬೇಕು ಅನ್ನೋ ಮನೋಧೋರಣೆ ಇರ್ತದೆ. ಆದ್ರ ಮ್ಯಾಕ್ಸಿಮಮ್ ಉದ್ದೇಶ ಏನು ಅಂತಂದ್ರ ಲಾಭ ಗಳಿಸುವ ಉದ್ದೇಶ ಆಗಿರುತ್ತೆ ಹೊರತು ಅಲ್ಲಿ ನಷ್ಟ ಆಗಬೇಕು ಅನ್ನೋ ಉದ್ದೇಶ ಇರಂಗಿಲ್ಲ. ಅದು ಕೋಚಿಂಗ್ ಇರಲಿ, ಅಥವಾ ಒಂದು ಫ್ಯಾಕ್ಟರಿ ಇರಲಿ, ಅಥವಾ ಒಂದು ಶಿಕ್ಷಣ ಸಂಸ್ಥೆ ಇರಲಿ, ಏನೇ ಇರಲಿ, ಅಲ್ಲಿ ಸಮಾಜದ ಸೇವೆಯ ಜೊತೆಯಲ್ಲಿ ಹಣವನ್ನು ಗಳಿಸುವಂತ ಉದ್ದೇಶವನ್ನ ಪ್ರಾಫಿಟ್ ಆಗ್ಬೇಕಪ್ಪ. ಹೌದಲ್ಲ? ಈಗ ನಮ್ ಬಂದರೆ ಅವ್ರಿಗೆ ಪೇಮೆಂಟ್ ಕೊಡ್ಬೇಕು, ಹೌದಾ? ಆಮೇಲೆ ರೂಮಿನ ಬಾಡಿ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ಪ್ರತಿಯೊಂದನ್ನು ಅಲ್ಲಿ ಖರ್ಚು ವೆಚ್ಚಗಳನ್ನ ತರ್ತಾವ. ಅವೆಲ್ಲವುಗಳನ್ನ ಮೀರಿ ಹಣ ಉಳಿತದ ಲಾಭ ಅಂತ ಕರಿತೀವಿ. ಹಾಗಾದ್ರೆ ಡಿಸಿಷನ್ ಏನಿಲ್ಲಿ ಒಬ್ಬ ವ್ಯಕ್ತಿ ಕೈಗೊಳ್ತಾನೆ. ಉತ್ಪಾದನೆ, ಅವುಗಳ ಬೆಲೆ ನಿಗದಿ, ಅವುಗಳ ನಿರ್ಣಯ ಮಾಡುವಂತ ಅಧಿಕಾರ ಖಾಸಗಿ ವ್ಯಕ್ತಿ ಹತೋಟಿಯಲ್ಲಿ ಇತ್ತಂದ್ರೆ ಅದನ್ನ ಬಂಡವಾಳಶಾಹಿ ಅರ್ಥವ್ಯವಸ್ಥೆ. ಅರ್ಥ ಆಗತ್ತದ ಇಲ್ಲ? ಬಂಡವಾಳಶಾಹಿ ಅರ್ಥ ಸಣ್ಣ ಕೂತು ಅಕ್ಷರ ಏನಾರು ಬರ್ಕೋತ ನಿದ್ದಿಗಣ್ಣಾಗ ಏನೋ ಹೇಳಕತ್ತಾವ ಸರ್ ಉರುಪ್ಲಿ ಅಂತ ಹೇಳಿ. ಬಂಡವಾಳಶಾಹಿ ಅರ್ಥವ್ಯವಸ್ಥೆ, ಪ್ರಪಂಚದಲ್ಲಿ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯನ್ನು ಸ್ವೀಕಾರ ಮಾಡಿದ ದೇಶ ಯಾವ್ದಂತಂದ್ರ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ. ಎಸ್, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ, USA ಅನ್ನುವಂತ ದೇಶ ಆಗಿರಬಹುದು, ಮತ್ತೆ ಎಸ್ UK ಆಗಿರಬಹುದು, ಯುನೈಟೆಡ್ ಕಿಂಗ್ಡಮ್ ಆಗಿರಬಹುದು, ಕೆನಡಾ ದೇಶ ಆಗಿರಬಹುದು, ಜಪಾನ್ ಆಗಿರಬಹುದು, ಸಿಂಗಾಪುರ್ ಆಗಿರಬಹುದು, ಕರೆಕ್ಟಾ? ಸಿಂಗಾಪುರ್ ಆಗಿರಬಹುದು, ಜಪಾನ್ ಆಗಿರಬಹುದು, ಕೆನಡಾ ಆಗಿರಬಹುದು, UK ಆಗಿರಬಹುದು, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ಆಗಿರಬಹುದು, ಇವೆಲ್ಲವೂ ಆಸ್ಟ್ರೇಲಿಯಾ ಆಗಿರಬಹುದು, ಇವೆಲ್ಲವೂ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯನ್ನು ಸ್ವೀಕಾರ ಮಾಡಿದಂತ ದೇಶಗಳು ಅಂತ ಕರಿತೀವಿ. ಬಂಡವಾಳಶಾಹಿ ಅರ್ಥವ್ಯವಸ್ಥೆಯ ಉದ್ದೇಶ ಏನಂದ್ರೆ ಅಲ್ಲಿ ಲಾಭ ಗಳಿಸುವುದು. ಆಕ್ಚುಲಿ ಈ ಪ್ರಪಂಚದಲ್ಲಿ ಆರ್ಥಿಕ ಸಮಸ್ಯೆ ಉಂಟಾಗ್ತದೆ. ಆರ್ಥಿಕ ಸಮಸ್ಯೆಗಳು ಎಷ್ಟು ಅವು ಹೇಳಿ? ಆರ್ಥಿಕ ಸಮಸ್ಯೆಗಳ ಸಂಖ್ಯೆ ಎಷ್ಟು? ಪವನ್, ಬಸನಗೌಡ್ರೆ, ವಿಠಲ್ ಅವರೇ, ಬೀರು. ಎಸ್, ಈ ಜಗತ್ತಿನಲ್ಲಿ ಆರ್ಥಿಕ ಸಮಸ್ಯೆಗಳನ್ನು ನೋಡಿದಾಗ ಪ್ರಪಂಚದಲ್ಲಿ 3 ರೀತಿಯ ಆರ್ಥಿಕ ಸಮಸ್ಯೆಗಳನ್ನು ನೋಡ್ತೀವಿ. 3 ರೀತಿಯ ಆರ್ಥಿಕ ಸಮಸ್ಯೆಗಳು ಏನು? ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು. ಕರೆಕ್ಟಾ? ಏನನ್ನು ಉತ್ಪಾದನೆ ಮಾಡಬೇಕು, ಹೇಗೆ ಉತ್ಪಾದನೆ ಮಾಡಬೇಕು, ಯಾರಿಗಾಗಿ ಉತ್ಪಾದನೆ ಮಾಡಬೇಕು. ಟೆಲಿಗ್ರಾಮ್ ಚಾನಲ್ ಕೊಡಿ ಪ್ಲೀಸ್. ಕಾರ್ತಿಕ್, SB10 ಭೂಗೋಳ ಸಂಜೀವನಿ ಅಂತಿದೆ ನೋಡಿ. SB10 ಅಂತ ರೆಫರಲ್ ಮಾಡು. ಅದರ 1,20,000 ಜನ ಅದಾರ.
ನೋಡಿ 3 ರೀತಿ. ಏನನ್ನು ಉತ್ಪಾದಿಸಬೇಕು, ಅದು ಖ್ಯಾತ ವೈದ್ಯಾಧಿಕಾರಿಗಳಾಗಿರುವಂತ ಸದ್ದಾಮುಲ್ಲಾ ಅವರು ಲಿಂಕ್ ಹಾಕ್ತಾರೆ ನೋಡಿ, ಆ ಲಿಂಕ್ ನಲ್ಲಿ ಕ್ಲಿಕ್ ಮಾಡಿ. ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು, ಏನನ್ನ ಹೇಗೆ ಯಾರಿಗಾಗಿ, ಇವು ಅಂತಂದ್ರೆ ಅರ್ಥವ್ಯವಸ್ಥೆಯ ಮೂಲಭೂತ ಸಮಸ್ಯೆಗಳು ಅಂತ ಕರಿತೀವಿ. ಅರ್ಥವ್ಯವಸ್ಥೆಯ ಮೂಲಭೂತ ಸಮಸ್ಯೆಗಳೇನಂದ್ರೆ ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು. ಎಸ್ ತೇಜ ಅವರೇ 100%. ವಾಟ್, ಹೂ, ಹೂಮ್. ಏನನ್ನು ಉತ್ಪಾದಿಸಬೇಕು? ನಮ್ಮ ಭಾರತದಂತ ದೇಶಕ್ಕೆ ಆಹಾರ ಧಾನ್ಯಗಳನ್ನು ಉತ್ಪಾದನೆ ಮಾಡಬೇಕೆ ಅಥವಾ ಭಾರತ ದೇಶಕ್ಕೆ ಮದ್ದು ಗುಂಡುಗಳನ್ನು ಉತ್ಪಾದನೆ ಮಾಡಬೇಕೆ? ಇದು ದೊಡ್ಡ ಸಮಸ್ಯೆ ಇದು. ಭಾರತದಂತ ದೇಶದಲ್ಲಿ ಆಹಾರ ಧಾನ್ಯಗಳನ್ನು ಉತ್ಪಾದನೆ ಮಾಡಬೇಕೆ ಅಥವಾ ಮದ್ದು ಗುಂಡುಗಳನ್ನು ಉತ್ಪಾದನೆ ಮಾಡಬೇಕೆ? ಹಾ ಸರ್, ಸ್ಟೋರ್ನಲ್ಲಿ ಸೈನ್ಸ್ ಹೇಳಬೇಕು ಏನ್ ಎಕನಾಮಿಕ್ಸ್ ಹೇಳಬೇಕು? ಇದು ಸಮಸ್ಯೆ. ಸ್ಟೋರ್ನಲ್ಲಿ ಹಿಸ್ಟ್ರಿ ಹೇಳಬೇಕು, ಸಂವಿಧಾನ ಹೇಳಬೇಕು. ಈಗ ಎಕನಾಮಿಕ್ಸ್ ಕ್ಲಾಸ್ ಕೂತಂತ ವಿದ್ಯಾರ್ಥಿಗಳು ಅವ್ರ ಅಪೇಕ್ಷೆ ಏನು ಅಂತಂದ್ರೆ ಹಿಸ್ಟ್ರಿ ಹೇಳ್ರಿ ಅನ್ನೋದು. ಹಿಸ್ಟ್ರಿ ಕ್ಲಾಸ್ ನಲ್ಲಿ ಕುಂತಂತ ವಿದ್ಯಾರ್ಥಿಗಳ ಅಪೇಕ್ಷೆ ಏನು ಅಂತಂದ್ರೆ ಎಕನಾಮಿಕ್ಸ್ ಹೇಳ್ರಿ ಅನ್ನೋದು. ಸಂವಿಧಾನ ಅಂದ್ರೆ ಆ ತರ ಮನಸ್ಥಿತಿ ಏನಾಗ್ತದೆ, ಎಕನಾಮಿಕ್ಸ್ ದಲ್ಲಿ ಹೊಯ್ದಾಟ ಸ್ಟಾರ್ಟ್ ಆಗ್ತದೆ. ಪ್ರತಿದಿನ ಹೊಯ್ದಾಟ ಸ್ಟಾರ್ಟ್ ಆಗ್ತದೆ. ಆಹಾರ ಧಾನ್ಯಗಳನ್ನು ಉತ್ಪಾದನೆ ಮಾಡಬೇಕೆ ಇಲ್ಲ ಮದ್ದು ಗುಂಡುಗಳನ್ನು ಉತ್ಪಾದನೆ ಮಾಡಬೇಕೆ? ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು? ಉತ್ಪಾದನೆಯಲ್ಲಿ ಎಷ್ಟು ಪ್ರಕಾರ? ಉತ್ಪಾದನೆಯಲ್ಲಿ ಎಷ್ಟು ಪ್ರಕಾರ? ವಿಠಲ್, ಪಚ್ಚಿ, ಪಕ್ಕು, ಪು, ನೀವು ಶಾಣೆ ಆಗಲ್ಲ. ಉತ್ಪಾದನೆಯಲ್ಲಿ ಎಷ್ಟು ಪ್ರಕಾರ ಅಂದ್ರೆ 2 ತರದ ಉತ್ಪಾದನೆಗಳದಾವೆ. ಸುಮ್ನೆ ಅವ ಹೇಳ ನೀವು 4 ಅನ್ನದನು. ಉತ್ಪಾದನೆಯಲ್ಲಿ 2 ಪ್ರಕಾರ. ಉತ್ಪಾದನೆಯಲ್ಲಿ 2 ಪ್ರಕಾರ ಯಾವ ಅಂತಂದ್ರೆ, ಒಂದು ಶ್ರಮಸಾಂದ್ರ ತಂತ್ರಜ್ಞಾನ ಅಂತ ಕರಿತೀವಿ, ಇನ್ನೊಂದು ಬಂಡವಾಳ ಸಾಂದ್ರ ತಂತ್ರಜ್ಞಾನ ಅಂತ ಕರೀತಾರೆ. ಶ್ರಮಸಾಂದ್ರ ತಂತ್ರಜ್ಞಾನ, ಇನ್ನೊಂದು ಬಂಡವಾಳ ಸಾಂದ್ರ ತಂತ್ರಜ್ಞಾನ. ಶ್ರಮಸಾಂದ್ರ ತಂತ್ರಜ್ಞಾನ ಅಂತಂದ್ರೆ ಈ ಬಂಡವಾಳ ಸಾಂದ್ರ ತಂತ್ರಜ್ಞಾನ ಅಂದ್ರ ಇಲ್ಲಿ ಏನ್ ಪಾಠ ಹೇಳಕ್ ಬಂಡವಾಳ ಸಾಂದ್ರ ತಂತ್ರಜ್ಞಾನ ಎಟ್ ಎ ಟೈಮ್ಗೆ 5,000, 6,000, 10,000, 15,000 ವಿದ್ಯಾರ್ಥಿಗಳಿಗೆ ನಾವು ಎಟ್ ಎ ಟೈಮ್ ಪಾಠ ಹೇಳ್ತಿದ್ದೆವು ಒಂದು ಲ್ಯಾಪ್ಟಾಪ್ ಬಳಸ್ಕೊಂಡು. ಅಂದ್ರೆ ಅದನ್ನ ಬಂಡವಾಳ ಸಾಂದ್ರ ತಂತ್ರಜ್ಞಾನ ಅಂತ ಕರಿತೀವಿ. ಶ್ರಮಸಾಂದ್ರ ತಂತ್ರಜ್ಞಾನ ಅಂದ್ರ 10,000 ವಿದ್ಯಾರ್ಥಿಗಳಿಗೆ 100 ಉಪನ್ಯಾಸಕರು ಬೇಕಾಗ್ತದೆ. 10,000 ಉಪನ್ಯಾಸಕರಿಗೆ 1,000 ಉಪನ್ಯಾಸಕರು ಬೇಕಾದ್ರೆ ಅದನ್ನ ಬಂಡವಾಳ ಶ್ರಮಸಾಂದ್ರ ತಂತ್ರಜ್ಞಾನ ಅಂತ ಕರಿತೀವಿ. ಅರ್ಥ ಆಯ್ತಾ? ಶ್ರಮದ ಪ್ರಮಾಣ ಹೆಚ್ಚಾದ ಅಂದ್ರ ಬಂಡವಾಳದ ಪ್ರಮಾಣ ಹೆಚ್ಚಾದ್ರೆ ಬಂಡವಾಳ ಸಾಂದ್ರ ತಂತ್ರಜ್ಞಾನ. ಎಸ್ ಶ್ರೀ ಅವರೇ, ವೆರಿ ಗುಡ್. ಈ ಉದಾಹರಣೆ, ಮೊದಲೆಲ್ಲ ನಮ್ಮ ಊರುಗಳಲ್ಲಿ ಬಾವಿ ಹೊಡಿಬೇಕಾದ್ರೆ 30 ಜನ ವ್ಯಕ್ತಿಗಳು 3 ತಿಂಗಳು ಬಾವಿ ಹೊಡ್ತಿದ್ರು. ಆ 30 ಜನ ವ್ಯಕ್ತಿಗಳು 3 ತಿಂಗಳ ಬಾವಿ ಹೊಟ್ಟಬೇಕಾದ್ರೆ ಅದು ಶ್ರಮಸಾಂದ್ರ ತಂತ್ರಜ್ಞಾನ. ಅವತ್ತು 3 ತಿಂಗಳು ತೋತಿದ್ರು, ಇವತ್ತು ಬರೇ 3 ದಿನದಾಗ ಒಂದು 10 JCB, 1-2 ಇಟಾಚಿ ಬಂದು ಏನು 30 ಜನ ಮಾಡಿದ ಕೆಲಸವನ್ನ ಬರೇ 3 ದಿನದಾಗ ಬಾವಿ ಹೊಡಿತಿದ್ವು. ಅಂದ್ರೆ ಅದನ್ನ ಬಂಡವಾಳ ಸಾಂದ್ರ ತಂತ್ರಜ್ಞಾನ ಅಂತ ಕರಿತೀವಿ. ಆ ಉತ್ಪಾದನಾಂಗಗಳು ನಾ ಏನ್ ಕೇಳಿನಿ, ಉತ್ಪಾದನೆಯಲ್ಲಿ ಎಷ್ಟು ಪ್ರಕಾರ ಅಂತ ಕೇಳಿನಿ. ಉತ್ಪಾದನಾಂಗಗಳು 4: ಶ್ರಮ, ಭೂಮಿ, ಬಂಡವಾಳ, ಸಂಘಟನೆ. ಅದು ಕೇಳಿದ್ರಲ್ಲ, ಕರೆಕ್ಟಾ? ಹೇಗೆ ಉತ್ಪಾದನೆಯಲ್ಲಿ ಎಷ್ಟು ಪ್ರಕಾರ ಅಂದ್ರೆ 2 ಪ್ರಕಾರ. ಒಂದು ಶ್ರಮಸಾಂದ್ರ ತಂತ್ರಜ್ಞಾನ, ಇನ್ನೊಂದು ಬಂಡವಾಳ ಸಾಂದ್ರ ತಂತ್ರಜ್ಞಾನ. ಇನ್ನು ಯಾರಿಗಾಗಿ ಉತ್ಪಾದಿಸಬೇಕು? ಉತ್ಪಾದನೆ ಎಂಬುದು ಯಾರಿಗಾಗಿ ಮಾಡುವುದು? ಉತ್ಪಾದನೆ ಎಂಬುದು ಯಾರಿಗಾಗಿ ಮಾಡುವುದು ಅಂತಂದ್ರ ಏನು, ಬಡವರಿಗಾಗಿ ಉತ್ಪಾದನೆ ಮಾಡಬೇಕೆ ಅಲ್ವಾ ಶ್ರೀಮಂತರಿಗಾಗಿ ಉತ್ಪಾದನೆ ಮಾಡಬೇಕೆ? ಬಡವರಿಗಾಗಿ ಉತ್ಪಾದನೆ ಮಾಡಬೇಕೆ ಏನು ಶ್ರೀಮಂತರಿಗಾಗಿ ಉತ್ಪಾದನೆ ಮಾಡಬೇಕೆ? ಬಡವರಿಗೆ ಉತ್ಪಾದನೆ ಮಾಡಿದರೆ ದೇಶ ಆರ್ಥಿಕ ಹಿಂದುಳಿಯುತ್ತೆ. ಉದಾಹರಣೆ, ಸನ್ಮಾನ ಶ್ರೀ ಸಿದ್ದರಾಮಯ್ಯ ಅವರು ಕರ್ನಾಟಕ ರಾಜ್ಯದಲ್ಲಿ 5 ಯೋಜನೆಗಳನ್ನ ಜಾರಿಗೆ ತಂದರು. ಆ 5 ಯೋಜನೆಗಳನ್ನ ಜಾರಿಗೆ ತರಬೇಕಾದ್ರೆ ಆ 5 ಯೋಜನೆಗಳಿಂದ ಅದರಿಂದ ಆಗುವಂತ ಎಫೆಕ್ಟ್ ಎಷ್ಟು ಗೊತ್ತಾ? ಅದಾಗ್ತಾ ಎಫೆಕ್ಟ್ ಆಗ್ತದ. ಹಾಲಿನ ದರ ಜಾಸ್ತಿ ಆಗ್ಲಕತ್ತು, ಆಲ್ಕೋಹಾಲದ ದರ ಜಾಸ್ತಿ ಆಯ್ತು, ಇವತ್ತು ವಿದ್ಯುತ್ ದರದ ಜಾಸ್ತಿ ಆಯ್ತು. ಹೌದಾ? ಕೆಲವು ಅಭಿವೃದ್ಧಿ ಕಾರ್ಯಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡು ಮತ್ತೆ ಮುಂದಿನ ದಿನಮಾನಗಳಲ್ಲಿ ಕಾಲ್ಫಾರ್ಮ್ ಅನ್ನೋದು ಗ್ಯಾರಂಟಿ ಇಲ್ಲ. ಹೌದಾ? ಅದು ಎಫೆಕ್ಟ್ ಆಗ್ಲೇಬೇಕಲ್ಲ. ಸುಮಾರು 52,000 ಕೋಟಿ ಹಣವನ್ನ ನಾವು ಸಂಗ್ರಹ ಮಾಡಬೇಕಾಗ್ತದೆ. ಬಡ್ಡಿಗೆ ಏನು ಸಾಲಕ್ಕೆ ಬಡ್ಡಿ ಕಟ್ಟಬೇಕು. ಪ್ಲಸ್ ಕ್ಲಾಸ್ ರೇಟ್ ಜಾಸ್ತಿ ಇಲ್ಲ ಆಗ್ತದ, ಕಡಿಮೆ ಮಾಡಿನಿಲ್ಲ. ನನ್ನ ಮೇಲೆ ಬರ್ತಾನೆ ಸುಮ್ಮನೆ. 1999 ಇದ್ದದ್ದು 396 ತೊಗೊಂಡಿನಿ. ಪ್ಲಸ್ ರೇಟ್ ಜಾಸ್ತಿ ಆಗ್ತದ. ಈರುಳ್ಳಿ ರೇಟ್ ಜಾಸ್ತಿ ಆಯ್ತು, ಟಮಾಟಿ ರೇಟ್ ಜಾಸ್ತಿ ಆಯ್ತು. ಹೌದಾ ಅಲ್ಲ? ಇವೆಲ್ಲನೂ ಅಂತಂದ್ರೆ ಅದಕ್ಕೆ ಏನನ್ನು ಉತ್ಪಾದನೆ ಮಾಡಬೇಕು? ಏನು ಬಡವರಿಗಾಗಿ ಉತ್ಪಾದನೆ ಮಾಡಬೇಕೆ ಶ್ರೀಮಂತರಿಗಾಗಿ ಉತ್ಪಾದನೆ ಮಾಡಬೇಕೆ? ಇದು ಸಮಸ್ಯೆ ಬರ್ತದೆ. ಕರೆಕ್ಟಾ? ಇವೆಲ್ಲವುಗಳನ್ನು ಬ್ಯಾಲೆನ್ಸ್ ಮಾಡ್ಬೇಕಲ್ಲ. ಇವೆಲ್ಲವುಗಳನ್ನ ಬ್ಯಾಲೆನ್ಸ್ ಮಾಡಬೇಕು. ಈಗ
ಒಂದು ದೇಶಕ್ಕೆ ಆಹಾರ ಧಾನ್ಯಗಳು ಬರೇ ನಾವು ಇಲ್ಲ ಪಾಕಿಸ್ತಾನ ಮೇಲೆ ದಾಳಿ ಮಾಡ್ತದೆ ಅಂತ ಹೇಳಿ ಮಿಲಿಟರಿ ನೇಮಕ ಮಾಡೋದು, ಯುದ್ಧ ವಿಮಾನಗಳನ್ನು ಖರೀದಿ ಮಾಡೋದು, ಅಥವಾ ಅವರಿಗೆ ನಾವು ಸಮವಸ್ತ್ರಗಳನ್ನು ಕೊಡೋದು, ಊಟ ಕೊಡೋದು, ಬರೇ ನಾವು ಮದ್ದುಗುಂಡುಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡಿದೇವೆ ಅಂದ್ರ ದೇಶದಲ್ಲಿರುವಂತ ಬಡವರು ಸತ್ತು ಹೋಗ್ತಾರೆ. ದೇಶದಲ್ಲಿರುವಂತ ಬಡವರನ್ನ ಬರೇ ಬಡತನಕ್ಕೆ ನಾವು ಅಮೌಂಟ್ ಖರ್ಚು ಮಾಡಕ್ಕೆ ಶುರು ಮಾಡಿದೇವೆ ಅಂದ್ರೆ ಅಭಿವೃದ್ಧಿ ಕಾರ್ಯಗಳು ನಿಂತು ಹೋಗ್ತವೆ. ಹಾಗಾದ್ರೆ ನೋಡಿ, ಏನನ್ನ, ಹೇಗೆ, ಯಾರಿಗಾಗಿ, ಇವುಗಳನ್ನ ಅರ್ಥವ್ಯವಸ್ಥೆಯ ಮೂಲಭೂತ ಸಮಸ್ಯೆಗಳನ್ನು ಕರಿತೀವಿ. ಹಾಗಾದ್ರೆ ಈಗ ಹೇಳ್ಬೇಕು ನೀವು, ಬಂಡವಾಳ ರಾಷ್ಟ್ರಗಳಲ್ಲಿ, ಬಂಡವಾಳಶಾಹಿ ದೇಶಗಳಲ್ಲಿ, ಹಾ ನೋಡಲಿ ಪೂರ್ಣಿಮಾ ಅವರು, ನಾ 396 ಮಾಡಿದಕ್ಕೆ ಫಸ್ಟ್ ಟೈಮ್ ಬಂದಿನಿ ಅಂತ. ವೆಲ್ಕಮ್ ರೀ ಮೇಡಮ್. ಆಫ್ಲೈನ್ ಕ್ಲಾಸ್ ಇದ್ರೆ ಒಂದು ಕೇಕ್ ಕಟ್ ಮಾಡಿಬಿಡ್ತಿದ್ದೇನೆ ವೆಲ್ಕಮ್ ಮಾಡ್ಕೊಂಡು. ಎಸ್, ಉತ್ಪಾದನೆಯನ್ನು ಹೆಂಗ್ ಮಾಡ್ತಾರೆ ಹೇಳ್ರಿ? ಬಂಡವಾಳಶಾಹಿ ತಂತ್ರಜ್ಞಾನದಲ್ಲಿ ಉತ್ಪಾದನೆಯನ್ನು ಹೆಂಗ್ ಮಾಡ್ತಾರೆ ಹೇಳ್ತಾರಿ? ನೋಡು, ಒಬ್ರು ಹೇಳಕ್ ರೆಡಿ ಇಲ್ಲ. ಎಕ್ಸಲೆಂಟ್. ಉತ್ಪಾದನೆಯನ್ನು ಹೆಂಗ್ ಮಾಡ್ತಾರ ಅಂತಂದ್ರ, ಉತ್ಪಾದನೆಯನ್ನ ಬಂಡವಾಳ ತಂತ್ರಜ್ಞಾನವನ್ನು ಬಳಸ್ತಾರ, ಬಂಡವಾಳ ಸಾಂದ್ರ ತಂತ್ರಜ್ಞಾನವನ್ನು ಬಳಸ್ತಾರ, ಬಂಡವಾಳ ಸಾಂದ್ರ ತಂತ್ರಜ್ಞಾನವನ್ನು ಬಳಸ್ತಾರೆ ಉತ್ಪಾದನೆಯನ್ನ. ಬೆಲೆಯ ಪ್ರಮಾಣ ಏನಿರ್ತದೆ? ಬೆಲೆಯ ಪ್ರಮಾಣ ಅಧಿಕ ಇರ್ತದೆ. ವಿತರಣೆ ಪ್ರಮಾಣ ಅತಿ ವೇಗದಲ್ಲಿ ವಿತರಣೆ ಮಾಡ್ತಾರೆ ಇಲ್ಲಿ, ಅತಿ ವೇಗದಲ್ಲಿ. ಹಾಗಾದ್ರೆ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ ಏನನ್ನು ಉತ್ಪಾದನೆ ಮಾಡ್ತಾರಂದ್ರ, ಗಾಗಿ ಮಾತ್ರ ಉತ್ಪಾದನೆ ಮಾಡುತ್ತಾರೆ. ಯಾರಿಗಾಗಿ ಉತ್ಪಾದನೆ ಮಾಡುತ್ತಾರೆ? ಶ್ರೀಮಂತರಿಗಾಗಿ. ಹೇಗೆ ಉತ್ಪಾದನೆ ಮಾಡ್ತಾರ? ಬಂಡವಾಳ ಸಾಂದ್ರ ತಂತ್ರಜ್ಞಾನ ಬಳಸ್ತಾರ. ಹೇಗೆ ಉತ್ಪಾದನೆ ಮಾಡ್ತಾರ? ಬಂಡವಾಳ ಸಾಂದ್ರ ತಂತ್ರಜ್ಞಾನ ಬಳಸ್ತಾರ. ಯಾರಿಗಾಗಿ ಉತ್ಪಾದನೆ ಮಾಡ್ತಾರ? ಶ್ರೀಮಂತರಿಗಾಗಿ ಉತ್ಪಾದನೆ ಮಾಡ್ತಾರ. ಏನನ್ನ ಉತ್ಪಾದನೆ ಮಾಡ್ತಾರೆ? ಶ್ರೀಮಂತರಿಗೆ ಅವಶ್ಯಕವಾಗಿರುವಂತ ವಸ್ತುಗಳನ್ನ, ಶ್ರೀಮಂತರಿಗೆ ಅವಶ್ಯಕವಾಗಿರುವಂತ ವಸ್ತುಗಳನ್ನ. ಏನನ್ನ ಅಂತಂದ್ರ ಶ್ರೀಮಂತರಿಗೆ ಅವಶ್ಯಕವಾದಂತ ವಸ್ತುಗಳನ್ನ. ಹೇಗೆ ಅಂದ್ರ ಬಂಡವಾಳ ಸಾಂದ್ರ ತಂತ್ರಜ್ಞಾನವನ್ನು ಬಳಸ್ತಾರ. ಯಾರಿಗಾಗಿ ಅಂದ್ರ ಶ್ರೀಮಂತರಿಗಾಗಿ. ಈ ಒಂದು ಐಷಾರಾಮಿ ಸರಕುಗಳು, ಹೌದಲ್ಲ? ಕಿರಿಕಿರಿ. ಕೃಷ್ಣ, ಓಕೆ. ಈಗ ಶ್ರಮ ಸಾಂದ್ರ ತಂತ್ರಜ್ಞಾನ ಹೇಳ್ರಿ ನೋಡೋಣ. ಸಾರಿ, ಯಾವುದು? ಸಮಾಜಶಾಹಿ ಅರ್ಥವ್ಯವಸ್ಥೆ. ಸಮಾಜಶಾಹಿ ಅರ್ಥವ್ಯವಸ್ಥೆ. ಸಮಾಜಶಾಹಿ ಅರ್ಥವ್ಯವಸ್ಥೆ ಅಂದ್ರೆ ಏನು? ಎಸ್, ವೆರಿ ಗುಡ್. ಸಮಾಜಶಾಹಿ ಅರ್ಥವ್ಯವಸ್ಥೆ ಅಂದ್ರ ಆ ದೇಶದ ಸರಕು ಮತ್ತು ಸೇವೆಗಳ ಉತ್ಪಾದನೆ, ಸರಕು ಸೇವೆಗಳ ಉತ್ಪಾದನೆ, ಸರಕು ಸೇವೆಗಳ ಉತ್ಪಾದನೆ, ಅವುಗಳ ಬೆಲೆ ನಿಗದಿ, ಉತ್ಪಾದನೆ, ಅವುಗಳ ಬೆಲೆ ನಿಗದಿ, ಸರಕು ಸೇವೆಗಳ ಉತ್ಪಾದನೆ, ಬೆಲೆ ನಿಗದಿ ಮತ್ತು ವಿತರಣೆ. ಕರೆಕ್ಟ್? ಸರಕು ಸೇವೆಗಳ ಉತ್ಪಾದನೆ, ಬೆಲೆ ನಿಗದಿ, ವಿತರಣೆ ಆ ದೇಶದ ಯಾರ ಹತೋಟಿಯಲ್ಲಿ ಇರ್ತದೆ? ಎಸ್, ಸರ್ಕಾರದ ಹತೋಟಿಯಲ್ಲಿ ಇರ್ತದೆ. ಸರ್ಕಾರದ ಹತೋಟಿಯಲ್ಲಿ ಇರ್ತದೆ. ಸರ್ಕಾರನೇ ಕಂಟ್ರೋಲ್ ಮಾಡ್ತದೆ. ಸರ್ಕಾರ ಕಂಟ್ರೋಲ್ ಮಾಡ್ತಿತ್ತು ಅಂದ್ರೆ ಅದನ್ನ ಸಮಾಜಶಾಹಿ ಅರ್ಥವ್ಯವಸ್ಥೆ ಅಂತ ಕರೀತಾರೆ. ಸಮಾಜಶಾಹಿ ಅರ್ಥವ್ಯವಸ್ಥೆ ಅಂತ ಕರಿತೀವಿ, ಹೌದಾ? ಸರಕು ಸೇವೆಗಳ ಉತ್ಪಾದನೆ, ಅವುಗಳ ಬೆಲೆ ನಿಗದಿ, ಅವುಗಳನ್ನು ವಿತರಣೆ, ಸರ್ಕಾರದ ಅಧೀನದಲ್ಲಿತ್ತು ಅಂದ್ರೆ ಅದನ್ನ ಏನು ಕರೀತಾರಂದ್ರ? ಎಸ್, ಉದಾಹರಣೆ ಹೇಳಿ ನೋಡೋಣ. ಉದಾಹರಣೆ, ಎಕ್ಸಾಂಪಲ್ ಹೇಳಿ. ಎಸ್, ವೆರಿ ಗುಡ್ ಬಸವರಾಜ್ ಅವರೇ. ರಷ್ಯಾ ದೇಶ, ಉದಾಹರಣೆ ರಷ್ಯಾ ದೇಶ, ಚೀನಾ ದೇಶ, ಉತ್ತರ ಕೊರಿಯಾ, ಮತ್ತೆ ದಕ್ಷಿಣ ಕೊರಿಯಾ. ನೋಡಿ, ರಷ್ಯಾ ದೇಶ ಆಗಿರಬಹುದು, ಚೀನಾ ದೇಶ ಆಗಿರಬಹುದು, ಉತ್ತರ ಕೊರಿಯಾ ಆಗಿರಬಹುದು, ದಕ್ಷಿಣ ಕೊರಿಯಾ ಆಗಿರಬಹುದು. ಇವೆಲ್ಲ ಎಂತ ದೇಶಗಳು ಅಂತಂದ್ರೆ ಸಮಾಜಶಾಹಿ ಅರ್ಥವ್ಯವಸ್ಥೆಯನ್ನು ಸ್ವೀಕಾರ ಮಾಡಿವೆ. ಹಾಗಾದ್ರೆ ಸಮಾಜಶಾಹಿ ಅರ್ಥವ್ಯವಸ್ಥೆಯ ಮೇಲೆ ಯಾರು ಎಫೆಕ್ಟ್ ಆಗಿದ್ದಾರೆ? ಕಾರ್ಲ್ ಮಾರ್ಕ್ಸ್ ಅನ್ನ ವಿಶೇಷ ಏನು ಅಂತಂದ್ರೆ, ಕಾರ್ಲ್ ಮಾರ್ಕ್ಸ್ ಅವರು ಹುಟ್ಟಿದ್ದು ಜರ್ಮನಿಯಲ್ಲಿ, ಬೆಳೆದಿದ್ದು ಇಂಗ್ಲೆಂಡದಲ್ಲಿ, ತಿರುಗಾಡಿದ್ದು ಅಮೆರಿಕದಲ್ಲಿ, ಸತ್ತಿದ್ದು ರಷ್ಯಾದಲ್ಲಿ.
ಕಾಲ್ಮಾರ್ಕ್ಸ್ ಹುಟ್ಟದಿದ್ದರೆ ರಷ್ಯಾ ಕ್ರಾಂತಿ ಆಗ್ತಿರ್ಲಿಲ್ಲ. ಜಗತ್ತಿನ ಅರ್ಧ ಪ್ರಪಂಚ ಅವರನ್ನ ದೇವ್ರಂತ ಪೂಜೆ ಮಾಡಿದ್ರೆ ಇನ್ನ ಅರ್ಧ ಪ್ರಪಂಚ ದೇವ್ ಅಂತ ಪೂಜೆ ಮಾಡ್ತಾವ. ಅವ್ರ ಸಿದ್ಧಾಂತಗಳು ಎಷ್ಟು ಎಫೆಕ್ಟ್ ಆಗಿರ್ಬೋದು ವಿಚಾರ ಮಾಡಿ. ಅವ್ರ ಸಿದ್ಧಾಂತಗಳು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಿರಬಹುದು ವಿಚಾರ ಮಾಡಿ. ಅಲ್ಲ, ಸರಕು ಸೇವೆಗಳ ಉತ್ಪಾದನೆಯಲ್ಲಿ ಎಲ್ಲವೂ ಕೂಡ ಸರ್ಕಾರಮಯವಾಗಿರ್ತದ. ಅದಕ್ಕೆ ಇದನ್ನ ಏನ್ ಕರೀತಾರೆ ಅಂದ್ರೆ ಸಮಾಜಶಾಹಿ ಅರ್ಥವ್ಯವಸ್ಥೆ. ಎಲ್ಲವೂ ಉಚಿತವಾಗಿ ಕೊಡಬೇಕು ಅಂತ, ಎಲ್ಲವೂ ಉಚಿತವಾಗಿ ನೀಡಬೇಕು ಅನ್ನೋದು ಸಮಾಜಶಾಹಿಯ ಉದ್ದೇಶವಾಗಿದೆ. ನೋಡಿ, ಬಂಡವಾಳಶಾಹಿ ದುಡ್ಡು ಗಳಿಸುವುದು, ಸಮಾಜಶಾಹಿ ಸಮಾಜ ಸೇವೆ ಮಾಡುವುದು. ಇವತ್ತು ಹೆಂಗ ನಮ್ಮ ಸಂವಿಧಾನದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳು ಹೇಳ್ತದಲ್ಲ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ 41ನೇ ವಿಧಿ ಅಂಗವಿಕಲರು, ಶೋಷಣೆಗೊಳಗಾದವರು, ದೀನರು, ದಲಿತರನ್ನ ಉದ್ಧಾರ ಮಾಡಬೇಕು ಅಂತ 42 ಸರ್ಕಾರಿ ಕೆಲಸ ಮಾಡುತ್ತಿರುವ ಹೆಣ್ಣು ಮಕ್ಕಳಿಗೆ, ಗರ್ಭಿಣಿ ಮಕ್ಕಳು ಕೆಲಸ ಮಾಡುತ್ತಿರುವ ಗರ್ಭಿಣಿ ಹೆಣ್ಣು ಮಕ್ಕಳಿಗೆ ಭತ್ಯೆಯನ್ನು ನೀಡಬೇಕು ಅಂತ ಹೇಳಿ 43ನೇ ವಿಧಿ ಕಾರ್ಮಿಕರ ಕಲ್ಯಾಣದ ಬಗ್ಗೆ ಹೇಳ್ತದಲ್ಲ, ಆ ತರ ಇಡೀ ಪ್ರಪಂಚದಲ್ಲಿ ರಷ್ಯಾ, ಚೀನಾ, ಉತ್ತರ ಕೊರಿಯಾ, ದಕ್ಷಿಣ ಕೊರಿಯಾ ಅಲ್ಲಿ ಖಾಸಗಿಯವರಿಗೆ ಅವಕಾಶ ಇಲ್ಲ, ಸರ್ಕಾರಕ್ಕೆ ಅವಕಾಶ ಇದೆ. ಸರ್ಕಾರದವರೇ ಅಲ್ಲಿ ನಿಭಾಯಿಸ್ತಾರೆ. ಈ ಉದಾಹರಣೆ ನಮ್ಮ ದೇಶದಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳದಾವ. ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಫ್ರೀ ಅಡ್ಮಿಷನ್ ತಗೋತಾರೆ, ಫ್ರೀ ಊಟ ಕೊಡ್ತಾರೆ, ಫ್ರೀ ಬಟ್ಟೆ ಕೊಡ್ತಾರೆ, ಫ್ರೀ ಶೂ ಕೊಡ್ತಾರೆ, ಫ್ರೀ ಆಗಿ ರಾಜ್ಯಾದ್ಯಂತ ಕರ್ಕೊಂಡು ಹೋಗ್ತಾರೆ, ಉಚಿತವಾದ ಕ್ವಾಲಿಟಿ ಶಿಕ್ಷಣ ಕೊಡ್ತಾರೆ. ಆದ್ರೆ ಸರ್ಕಾರ ಇಷ್ಟೆಲ್ಲ ನಮಗೆ ಕೊಡುಗೆ ಕೊಡ್ತದ. ದಟ್ ಈಸ್ ಸೋಷಿಯಲಿಸಂ. ಅದನ್ನ ನಾವು ಸಾಮಾಜಿಕ ಸೇವೆ, ಸಮಾಜವಾದಿ. ಸೈಕಲ್ ವಿತರಣೆ ಮಾಡ್ತಾರೆ, ಕಾಲಾಗ ಚಪ್ಪಲ್ ಇಲ್ಲ ಅಂತ ಹೇಳಿ ಕೊಟ್ರು, ಬ್ಯಾಗ್ ಕೊಟ್ರು. ಶ್ರೀಮಂತ ಮಕ್ಕಳು ಮತ್ತು ಬಡವ ಮಕ್ಕಳ ಮಧ್ಯದಲ್ಲಿ ಸಮವಸ್ತ್ರ ತೊಂದರೆ ಆಗ್ತದೆ. ಶ್ರೀಮಂತ ಮಕ್ಕಳು ಪ್ರತಿದಿನ ಒಂದೊಂದ್ ತರದ ಕಲರ್ ಬಟ್ಟೆ ಉಟ್ಕೊಂಡ್ ಬರ್ತಾರ, ಬಡ ಮಕ್ಕಳಿಗೆ ಆಗಲ್ಲ ಅಂತ ತಿಳ್ಕೊಂಡು ಆ ಬಡ ಮಕ್ಕಳ ಮನಸ್ಸಿಗೆ ಖಿನ್ನತೆ ಒಳಗಾಗಬಾರದು. ನನ್ಗ ಹೊಸ ಬಟ್ಟೆ ಇಲ್ಲಲ್ಲಪ್ಪ ಅಂತ ಹೇಳಿ ಬಡ ಮಕ್ಕಳ ಮನಸ್ಸಿಗೆ ನೋವಾಗಬಾರದು ಅಂತ ಹೇಳಿ ವರ್ಷಕ್ಕೆ 2 ಜೊತೆ ಸಮವಸ್ತ್ರಗಳನ್ನು ಕೊಟ್ರು. ಅಲ್ಲಿ ಹಿಂದೂ, ಮುಸ್ಲಿಂ, ಜೈನ್, ಬೌದ್ಧ, ಸಿಖ್, ಮೇಲ್ವರ್ಗ, ಕೆಳವರ್ಗ ಅಂತ ಹೇಳಿ ಭಿನ್ನ ಭೇದ ಭಾವ ಬರಬಾರದು ಅಂತ ಹೇಳಿ ಮಕ್ಕಳು ನಾವೆಲ್ಲ ಒಂದು ಎಂಬ ಭಾವನೆ ಉದ್ದೇಶಕ್ಕಾಗಿ ಅವರಿಗೆ 2 ತರದ ಸಮವಸ್ತ್ರವನ್ನು ಕೊಟ್ರು. ಈ ತರ ಎಲ್ಲಿ ಇಲ್ಲಲ್ಲ ಸಿಸ್ಟಮ್. ನೀವು ಆಸ್ಪತ್ರೆಗೆ ಫೋನ್ ಮಾಡಿದರೆ ನಿಮ್ಮ ಮನೆ ಮುಂದೆ 50 ಲಕ್ಷ ರೂಪಾಯಿ ವಾಹನ ಬಂದು ನಿಂದಿರ್ತು. ಆರೋಗ್ಯದ ಕಾಳಜಿಯನ್ನು ಮಾಡಬೇಕು ಅಂತ 108 ಫೋನ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಮನೆಯ ಮುಂದೆ ಬಂದು ವಾಹನ ನಿಲ್ತದೆ. ಯಾಕೆ? ಸಮಾಜಶಾಹಿ. ಹೌದಾ? ಸಮಾಜಶಾಹಿ ಉದ್ದೇಶ ಎಲ್ಲ ಅದರದ್ದು. ಹಾಗಾದ್ರೆ ಇವೆರಡರ ಸಮ್ಮಿಶ್ರಣವನ್ನು ಏನಂತ ಕರಿತೀವಿ ಅಂತಂದ್ರೆ, ಇವೆರಡರ ಸಮ್ಮಿಶ್ರಣವನ್ನ ಮಿಶ್ರ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಇದನ್ನೇ ಮಿಕ್ಸ್ಡ್ ಎಕನಾಮಿ ಅಂತ ಕರೀತಾರೆ, ಮಿಶ್ರ ಅರ್ಥವ್ಯವಸ್ಥೆ. ಹಾಗಾದ್ರೆ ಮಿಶ್ರ ಅರ್ಥವ್ಯವಸ್ಥೆ ಅಂದ್ರೆ ಏನು? ಬಂಡವಾಳಶಾಹಿ ಪ್ಲಸ್ ಸಮಾಜಶಾಹಿ. ಬಂಡವಾಳಶಾಹಿ ಮತ್ತು ಸಮಾಜಶಾಹಿ ಇವೆರಡರ ಸಮ್ಮಿಶ್ರಣವನ್ನು ಏನಂತ ಕರೀತಾರೆ ಅಂದ್ರೆ ಮಿಕ್ಸ್ಡ್ ಎಕನಾಮಿ ಅಂತ ಕರೀತಾರೆ, ಮಿಶ್ರ ಅರ್ಥವ್ಯವಸ್ಥೆ. ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಮತ್ತು ಸಮಾಜಶಾಹಿ ಅರ್ಥವ್ಯವಸ್ಥೆ ಇವೆರಡರ ಒಂದು ಸಮ್ಮಿಶ್ರಣವನ್ನ ಮಿಶ್ರ ಅರ್ಥವ್ಯವಸ್ಥೆ ಅಂತ ಕರೀತಾರೆ. ಇಲ್ಲಿ ಪ್ರೈವೇಟ್ ಸ್ಕೂಲ್ಗಳು ಅದಾವೆ, ಗವರ್ಮೆಂಟ್ ಸ್ಕೂಲ್ಗಳು ಅದಾವೆ. ಹಾಗಾದ್ರೆ ಪ್ರಪಂಚದಲ್ಲಿ ಈ ಮಿಶ್ರ ಅರ್ಥವ್ಯವಸ್ಥೆಯನ್ನು ಸ್ವೀಕಾರ ಮಾಡಿದ ಮೊದಲ ದೇಶ ಯಾವುದು? ಎಕ್ಸಲೆಂಟ್. ಪ್ರಪಂಚದಲ್ಲಿ ಈ ಒಂದು ಮಿಶ್ರ ಅರ್ಥವ್ಯವಸ್ಥೆಯನ್ನು ಸ್ವೀಕಾರ ಮಾಡಿದ ಮೊದಲ ದೇಶ ಯಾವುದಂದ್ರೆ ಭಾರತ ದೇಶ, ಇಂಡಿಯಾ. ಭಾರತ ದೇಶ ಇದೆಯಲ್ಲ, ಇದನ್ನ ಮಿಶ್ರ ಅರ್ಥವ್ಯವಸ್ಥೆಯನ್ನು ಸ್ವೀಕಾರ ಮಾಡ್ತದೆ. ಯಾವ ಕಾಯ್ದೆ ಪ್ರಕಾರ ಅಂದ್ರೆ 1956ರ ಕಂಪನಿ ಕಾಯ್ದೆ ಅಂತ ಕರಿತೀವಿ. ಕಂಪನಿ ಕಾಯ್ದೆ 1956ರ ಕಂಪನಿ ಕಾಯ್ದೆಯ ಪ್ರಕಾರ ಭಾರತ ದೇಶ ಮಿಕ್ಸ್ಡ್ ಎಕನಾಮಿಯನ್ನು ಸ್ವೀಕಾರ ಮಾಡಿತು, ಮಿಶ್ರ ಅರ್ಥವ್ಯವಸ್ಥೆಯನ್ನು ಸ್ವೀಕಾರ ಮಾಡಿತು. ನಮ್ಮಲ್ಲಿ ಖಾಸಗಿಯವರಿಗೆ ಎಷ್ಟು ಮಹತ್ವ ಇದೆಯೋ ಅಷ್ಟೇ ಸರ್ಕಾರಕ್ಕೆ ಮಹತ್ವ ಇದೆ, ಸರ್ಕಾರಕ್ಕೆ ಎಷ್ಟು ಮಹತ್ವ ಇದೆಯೋ ಅಷ್ಟೇ ಖಾಸಗಿಯವರಿಗೆ ಮಹತ್ವ ಇದೆ. ಇದನ್ನೇ ನಾವು ಮಿಕ್ಸ್ಡ್ ಎಕನಾಮಿ ಅಂತ ಕರಿತೀವಿ, ಮಿಶ್ರ ಅರ್ಥವ್ಯವಸ್ಥೆ ಅಂತ ಕರಿತೀವಿ. 1956ರಲ್ಲಿ ಭಾರತ ದೇಶ ಈ ಒಂದು ಕಂಪನಿ ಕಾಯ್ದೆಯನ್ನು ಜಾರಿಗೆ ತರ್ತದ. ಕಂಪನಿ ಕಾಯ್ದೆಯ ಪ್ರಕಾರ ಭಾರತ ಮಿಶ್ರ ಅರ್ಥವ್ಯವಸ್ಥೆಯನ್ನ ಸ್ವೀಕಾರ ಮಾಡಿತು ಅಂತ ಹೇಳಿ ನಾವು ನೋಡ್ತೀವಿ. ಭಾರತ ಮಿಕ್ಸ್ಡ್ ಎಕನಾಮಿಯನ್ನ ಸ್ವೀಕಾರ ಮಾಡಿದೆ. ಇಲ್ಲಿ ಬಂಡವಾಳಶಾಹಿ, ಸಮಾಜಶಾಹಿ, ಸರಕು ಸೇವೆಗಳ ಉತ್ಪಾದನೆ, ಅವುಗಳ ಬೆಲೆ ನಿಗದಿ, ಅವುಗಳ ವಿತರಣೆ ಮಾಡುವುದು ಆ ದೇಶದ ಸರ್ಕಾರಿ ಮತ್ತು ಖಾಸಗಿ ಇಬ್ಬರ ಹತೋಟಿಯಲ್ಲಿದ್ದರೆ ಅದನ್ನ ಮಿಶ್ರ ಅರ್ಥವ್ಯವಸ್ಥೆ ಅಂತ ಹೇಳಿ ಕರಿತೀವಿ. ಇಲ್ಲಿಗೆ ಈ ಒಂದು ಆರಂಭದ ಪೀಠಿಕೆ ಇದೆಯಲ್ಲ, ಅರ್ಥಶಾಸ್ತ್ರದ ಮೂಲ ಅಂಶಗಳದವಲ್ಲ, ಆ ಅಂಶಗಳನ್ನು ನಾವು ಡಿಸ್ಕಸ್ ಮಾಡಿದೆವು. ಉದಾಹರಣೆ ಭಾರತ ಆಗಿರಬಹುದು, ಇಲ್ಲಿ ಪಾಕಿಸ್ತಾನ ಆಗಿರಬಹುದು, ಬಹುತೇಕ ದೇಶಗಳು ತೃತೀಯ ಜಗತ್ತು ಅಂತ ಏನ್ ಕರೀತಾರಲ್ಲ, ಆ ತೃತೀಯ ಜಗತ್ತಿನ ದೇಶಗಳು ಇವೆಲ್ಲವುಗಳನ್ನ ಸ್ವೀಕಾರ ಮಾಡಿದ್ದಾವೆ. ಬಂಡವಾಳಶಾಹಿಗಳು ಶ್ರೀಮಂತರು ಬೆಳೀತಾ ಇದ್ದಾರೆ, ಇನ್ನು ಸಮಾಜಶಾಹಿಯಲ್ಲಿ ಕೇವಲ ಹಿಂದುಳಿದ ವರ್ಗದವರು ಉದ್ಧಾರ ಆಗ್ತಾ ಇದ್ದಾರೆ, ದೀನರು, ದಲಿತರು, ಶೋಷಣೆಗೊಳಗಾದವರು ಉದ್ಧಾರ ಆಗ್ತಾ ಇದ್ದಾರೆ. ಆದರೆ ಭಾರತದಂತ ದೇಶ ಏನ್ ವಿಚಾರ ಮಾಡಿತಂದ್ರ ನಮ್ ಕಡೆ ಶ್ರೀಮಂತರು ಅದಾರೆ, ಬಡವರು ಅದಾರೆ, ಯಾರನ್ನ ಉದ್ಧಾರ ಮಾಡ್ಬೇಕು ಅಂತ ಹೇಳಿ ವಿಚಾರ ಮಾಡಿದಾಗ
ಭಾರತ ಮಿಕ್ಸ್ಡ್ ಎಕನಾಮಿಯನ್ನ ಸ್ವೀಕಾರ ಮಾಡುವಂತ ಪ್ರಯತ್ನವನ್ನು ಮಾಡಿತ್ತು. 1956ರ ಕಂಪನಿ ಕಾಯ್ದೆಯ ಪ್ರಕಾರ ಭಾರತ ದೇಶ ಈ ಮಿಶ್ರ ಅರ್ಥವ್ಯವಸ್ಥೆಯನ್ನ ಸ್ವೀಕಾರ ಮಾಡುವಂತ ಪ್ರಯತ್ನವನ್ನು ಮಾಡಿತ್ತು. ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ಏನನ್ನು ಡಿಸ್ಕಸ್ ಮಾಡೋಣ ಅಂತಂದ್ರ ಬೇರೆ ಬೇರೆ ಸಿದ್ಧಾಂತಗಳ ಪ್ರಕಾರ, ಉದಾಹರಣೆ ಈ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಬ್ಯಾಂಕ್, ಇಂಟರ್ನ್ಯಾಷನಲ್ IB